ಭಕ್ತರ ಪಾಲಿಪ ಜನನಿಧಿ ಸೋಮ ಭಕ್ತರ ಪಾಲಿಪ ಜನನಿಧಿ ಸೋಮ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಸೀತಾರಾಮ ಸೀತಾರಾಮ ಪಾವನ ಪರಂಧಾಮ ಶ್ರೀರಾಮ ಶ್ರೀರಾಮ ರಾಮ ಲಕ್ಷ್ಮಣ ಅಣ್ಣ ನೋಡಿದೆಯಾ ಭರತ ಶತ್ರುಘ್ನರ ಭ್ರಾತೃವಾತ್ಸಲ್ಯವನ್ನ? ಅಣ್ಣ ಅರಿಯದೆ ದುಡುಕಿ ಮಾತನಾಡಿದ್ದಕ್ಕಾಗಿ ಕ್ಷಮೆ ಇರಲಿ ಅಣ್ಣ. ಲಕ್ಷ್ಮಣ, ಅಣ್ಣ ನಾವುಗಳು ಇರುವ ಈ ಪ್ರದೇಶವು ಅಯೋಧ್ಯೆ ಸಮೀಪದಲ್ಲಿ ಇರುವುದರಿಂದ ಪ್ರಜೆಗಳೆಲ್ಲರೂ ಹಾಗಾಗ ಬಂದು ನಮ್ಮನ್ನು ಕಾಡುವರು. ಆದ ಕಾರಣ ಸಹೋದರ ಅಣ್ಣ ದಂಡ ಕಾರುಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ಹಾಗೇ ಆಗ್ಲೇ ಅಣ್ಣ. ಅಲ್ಲವೇ ಜಾನಕಿ? ಹಾಗೆ ಓಹೋ ಓಹೋ ಮೇವು ಬರಲಿ ಹೋ ಓಹೋ ಓಹೋ ಮೇವು ಬರಲಿ ಹೋ ಮೇವು ಬರಲಿ ಹೋ ಎನಗೆ ಮೇವು ಬರಲಿ ಹೋ ಮೇವು ಬರಲಿ ಹೋ ಎನಗೆ ಮೇವು ಬರಲಿ ಹೋ ಹಾರಿ ವೇಷವ ತೋರಿ ಹಾರಿ ವೇಷವ ತೋರಿ ಹಿರಿದಿರಿದು ತಿನ್ನುವೆನ ಮುರಿ ಮುರಿದು ಮುಕ್ಕುವೆನ ಹಿರಿದಿರಿದು ತಿನ್ನುವೆನ ಮುರಿ ಮುರಿದು ಮುಕ್ಕುವೆನ ದೈವ ಭಾವ ಮೇವು ಬರಲಿ ಹೋ ದೈವ ಭಾವ ಮೇವು ಬರಲಿ ಹೋ ಮೇವು ಬರಲಿ ಹೋ ಎನಗೆ ಮೇವು ಬರಲಿ ಹೋ ಪ್ರಾಣ ಹಿಂಸೆ ಮಾಡುವುದರಲ್ಲಿ ನನಗಿಂತ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೂ ಇರಲಾರರು. ನಮ್ಮಣ್ಣನಾದ ಸ್ವರ್ಣಲಂಕಾಧೀಶ್ವರ ರಾವಣ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ನನ್ನ ದಂಡಕಾರಣ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬಂದಿರುವೆನು. ಅಲ್ಲದೆ ನನ್ನ ಸುಕುಮಾರನಾದ ಷಣ್ಮುಖಾಸುರನು ಸೂರ್ಯದೇವನನ್ನು ಕುರಿತು ಘೋರವಾದ ತಪಸ್ಸನ್ನಾಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಈ ದಿನ ವರವಾಗಿ ಪಡೆಯುತ್ತಿರುವನು. ಆತನಿಗೆ ಬೇಕಾದ ಮದ್ಯ ಮಾಂಸಗಳನ್ನು ಸಿದ್ಧಪಡಿಸಿರುವನು. ಮಗನೇ ಷಣ್ಮುಖಾಸುರ, ಎಲ್ಲಿರ್ಬೇಕಂದ? ಅಲ್ಲಿ ಕುಳಿತು ತಪಸ್ಸನ್ನು ಆಚರಿಸ್ತಿರುವೆಯಾ? ಅಯ್ಯೋ ಮಗನೇ ಷಣ್ಮುಖಾಸುರ, ಎತ್ತ ಒಡಲಿಗೆ ಕಿಚ್ಚಿಟ್ಟೆ ಯಾಕಂದ? ಯಾರೋ ನನ್ನ ಸುಕುಮಾರನ ಶಿರಶ್ಛೇದನ ಮಾಡಿರುವರಲ್ಲ, ಯಾರೋ ಪಾಪಿಗಳು ನನ್ನ ಕುಮಾರನ ಶಿರಶ್ಛೇದನ ಮಾಡಿರುವರಲ್ಲ. ರಕ್ತ, ಬಿಸಿಯಾದ ರಕ್ತ, ರೊಂಡ ಮುಂಡಗಳಿಂದ ಚಿಮ್ಮಿ ಹರಿಯುತ್ತಿರುವುದನ್ನು ನೋಡಿದರೆ ನನ್ನ ಕುಮಾರನನ್ನು ಕೊಂದ ಪಾಪಿಗಳು ಈ ನನ್ನ ದಂಡಕಾರಣ್ಯದಿಂದ ಬಹಳ ದೂರವಾಗಿರಲಾರರು. ಯಾರಾಗಿರಬಹುದು? ನರವಾಸನೆ, ಮಾನವರ ಸುಳಿವನ್ನೇ ಕಾಣದ ಈ ನನ್ನ ದಂಡಕಾರಣ್ಯದಲ್ಲಿ ನರವಾಸನೆ. ಅವರೇನಾದರೂ ಈ ಕೃತ್ಯವನ್ನು ಎಸಗಿರಬಹುದೇ? ಯಾರೇ ಹಾಗೆ ಎಲ್ಲಿ ಇರಲಿ, ಹಾಗೆ ಹಿಡಿದು ಗಸಗಸನಾಗಿದ್ದು ನುಂಗಿ ನನ್ನ ಉದರದ ಕಿಚ್ಚನ್ನು ಆರಿಸಿಕೊಳ್ಳುವೆನು. ಮಗನೇ, ನಿನ್ನನ್ನು ಕೊಂದ ಪಾಪಿಗಳನ್ನು ಹಿಡಿದು
ನನ್ನ ಹಸಿವನ್ನು ನಿಲ್ಲಿಸಿಕೊಳ್ಳುವನು, ನಿನ್ನ ಕೊಂದ ಪಾಪಿಗಳ ಮೇಲೆ ಸೇಡನೆ ತೀರಿಸಿಕೊಳ್ಳುವೆನು. ಇಂದು ನಾನು ಪೊಂದುವೆನು ಆನಂದವಾ, ಇಂದು ನಾನು ಪೊಂದುವೆನು ಆನಂದವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ. ಇಂದು ನಾನು ಇಂದು ನಾನು ಇಂದು ನಾನು ಪೊಂದುವೆನು ಆನಂದವಾ. ನರಕಣ್ಣು ಗುಡ್ಡೆಗಳ ಉರ್ದು ದಂಡಿಗೆಯ ಮಾಡಿ, ನರಕಣ್ಣು ಗುಡ್ಡೆಗಳ ಉರ್ದು ದಂಡಿಗೆಯ ಕಳ್ಳಗಿದ್ದು ದೇವಿಗೆ ಪಾಕ ಮಾಡಿ ತಿನ್ನುವೆ, ಕಳ್ಳಗಿದ್ದು ದೇವಿಗೆ ಪಾಕ ಮಾಡಿ ತಿನ್ನುವೆ. ಇಂದು ನಾನು ಇಂದು ನಾನು ಇಂದು ನಾನು ಪೊಂದುವೆನು ಆನಂದವಾ, ಸಂದೇಹವಿಲ್ಲದೆ ತಿಂದು ಆನಂದವಾ. ನೋಡೆ ಈ ಬನದಂದವ ಸೀತಾ, ನೋಡೆ ಈ ಬನದಂದವ, ನೋಡೆ ಈ ಬನದಂದವ ಸೀತಾ, ನೋಡೆ ಈ ಬನದಂದವ ಸೀತಾ. ಪರಿಮಳವ ಬೀರುವ ತರ ತರದ ಪುಷ್ಪವ, ಪರಿಮಳವ ಬೀರುವ ತರ ತರದ ಪುಷ್ಪವ, ಮರುಗ ಮಲ್ಲಿಗೆ ಜಾಜಿ ಸುರಗಿ ಸವಲ್ತಿಗೆ, ಮರುಗ ಮಲ್ಲಿಗೆ ಜಾಜಿ ಸುರಗಿ ಸವಲ್ತಿಗೆ, ಮನಕ್ಕೆ ಬಕಳ ಮುದವ ಕೊಡುವ, 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 ಮನಕ್ಕೆ ಬಕಳ ಮುದವ ಕೊಡುವ. ಪರಿಪರಿಯ ಪುಷ್ಪಗಳ ಸೊಬಗಿನಲ್ಲಿ ನೋಡೆ ಜೀವನದಂದವ ಸೀತಾ, ನೋಡೆ ಜೀವನದಂದವ, ನೋಡೆ ಜೀವನದಂದವ ಸೀತಾ, ನೋಡೆ ಜೀವನದಂದವ ಸೀತಾ. ನೀಲ ಕೋಗಿಲೆ ಗಾನಗಳ, ನೀಲ ಕೋಗಿಲೆ ಗಾನಗಳ ಮೀರಿ ಮೆರೆಯಿತಿಗೆ ತುಂಬಿಗಳ, ಜಾರಿ ಹೋಗುತ್ತಿದೆ ಕಲಿಗಳ, ಜಾರಿ ಹೋಗುತ್ತಿದೆ ಕಲಿಗಳ, ಮೀರಿ ಮೆರೆಯುವ ಚುಪಟಿ ಕಂಗಳ, ಜಾರಿ ಹೋಗುತ್ತಿದೆ ಕಲಿಗಳ, ನೀರಿ ಮೆರೆಯುವ ಸುಬಗಿ ಕಂಗಳ, ಮನಕ್ಕೆ ಬಕಳ ಮುದವ ಕೊಡುವ, ಮನಕ್ಕೆ ಬಕಳ ಮುದವ ಕೊಡುವ, ಮನಕ್ಕೆ ಬಕಳ ಮುದವ ಕೊಡುವ, ಮನಕ್ಕೆ ಬಕಳ ಮುದವ ಕೊಡುವ, ಮನಕ್ಕೆ ಬಕಳ ಮುದವ ಕೊಡುವ. ಪರಿಪರಿಯ ಪುಷ್ಪಗಳ ಸೊಬಗಿನಲ್ಲಿ ನೋಡೆ ಜೀವನದಂದವ ಸೀತಾ, ನೋಡೆ ಜೀವನದಂದವ, ನೋಡೆ ಜೀವನದಂದವ ಸೀತಾ, ನೋಡೆ ಜೀವನದಂದವ, ನೋಡೆ ಜೀವನ
ಬನದಂದವ ದೊಡಗಿ ಬನದಂದವ. ಸೀತಾ, ಸ್ವಾಮಿ, ಈ ಪ್ರಕೃತಿಯ ಸೌಂದರ್ಯವು ನೋಡಿದ್ಯಾ, ಎಷ್ಟು ಮನೋಹರವಾಗಿದೆ. ನಿಜ ಸ್ವಾಮಿ. ಜಾನಕಿ, ಅಲ್ಲಿ ನೋಡು, ತುಂಬಿದ ಫಲ ಪುಷ್ಪಗಳಿಂದ ಕೂಡಿದ ಕಣ್ಣು ಕೋರೈಸುವ ಸರೋವರಗಳಿಂದಲೂ, ಆಹಾ, ಶುಕಪಿಕ ನಾದಗಳಿಂದಲೂ ನಮ್ಮ ಮನದ ಕ್ಲೇಶಗಳನ್ನೆಲ್ಲ ತೊಳೆಯುವಂತಹ ಅಂದವಾದ ಈ ತಾಣವೇ ಪಂಚವಟಿ. ಸೀತಾ, ಅರಮನೆಯಲ್ಲಿ ಅಂಶ ತೋಲಿಕಾ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನಗಳನ್ನು ಸವಿಯುತ್ತಾ ಅನೇಕ ದಾಸ ದಾಸಿಯರಿಂದ ಸೇವೆಗಳನ್ನು ಮಾಡಿಸಿಕೊಂಡು ಆನಂದದಿಂದ ಇರಬೇಕಾಗಿದ್ದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರವೇ? ಎಂತಹ ಮಾತನ್ನು ಹೇಳುತ್ತಿರುವುದು. ಪತಿಯ ಸೇವೆಯೇ ಪರಮೇಶ್ವರನ ಸೇವೆಯಲ್ಲಿ ಅಂದಾಗ ಇಲ್ಲಿ ಹಂಸತೂಲಿಕಾ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೆ ಏನು ಕಮ್ಮಿ ಇಲ್ಲ. ಅಲ್ಲದೆ ನೀವಿರುವ ಈ ಸುಂದರವಾದ ಸ್ಥಳವೇ ಅದು ಈ ಪಂಚವಟಿಯಲ್ಲವೇ ಸ್ವಾಮಿ? ಆಶಾ ಜೀವನ ಶುಭ ದಿನ ಸೀತಾ, ಹೊಸತನವನು ನಾ ಸ್ವಾಮಿ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ ನಲಿವೆ ಮಲನೆ. ನಲಿವೆ ಜಾನಕಿ, ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ. ಸೀತಾ, ಆರ್ಯಪುತ್ರ, ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ ನಲಿವೆ ಒಲವೇ ನಲಿವೆ ಒಲವೇ ಹೊಸತನದಲ್ಲಿ ನಾ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ
ಪ್ರಾಣೇಶ್ವರ, ಆ ನಾಡಿಗಿಂತಲೂ ಈ ಕಾಡಿಗೆ ಎಷ್ಟೊಂದು ಸುಂದರವಾಗಿರುವುದಲ್ಲವೇ? ವಿಜಾಸೀತ, ನಿನ್ನ ಮಾತು ಸತ್ಯ. ಲಕ್ಷ್ಮಣನ ಈ ಪಂಡಶಾಲೆಯನ್ನು ಎಷ್ಟು ಚಮತ್ಕಾರದಿಂದ ನಿರ್ಮಿಸೋಣ. ನಾವುಗಳು 14 ವರ್ಷ ವನವಾಸವನ್ನು ಇಲ್ಲಿ ಇದ್ದು ಆನಂದದಿಂದ ಕಾಲ ಕಳೆಯಬಹುದು. ಹಾಗೆ ಆಗಲಿ. ಅದು ಸರಿ. ಲಕ್ಷ್ಮಣನ ಫಲಗಳನ್ನು ತೊರೆದು ಹೋದವನು ಇನ್ನೂ ಬಾರದಿರಲು ಕಾರಣವಿದಿರಬಹುದು. ಅಣ್ಣ ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಲಕ್ಷ್ಮಣ, ಅಣ್ಣ ಈ ಖಡ್ಗ ಯಾವುದು? ಅಣ್ಣ, ಈ ಖಡ್ಗವು ಓರ್ವ ರಕ್ಕಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಆ ತಪಸ್ಸಿಗೆ ಮೆಚ್ಚಿ ಸೂರ್ಯದೇವನು ಆ ರಾಕ್ಷಸನಿಗೆ ಕೊಡುವಷ್ಟರಲ್ಲಿ ಆತನಿಂದ ನಾನೇ ಪಡೆದು ಅವನನ್ನು ಸಂಹರಿಸೇ ಬಂದನಣ್ಣ. ಸಂಹರಿಸೇ ಬಿಟ್ಟೆಯ? ಹೌದಣ್ಣ. ಚಿಂತೆ ಇಲ್ಲ ಬಿಡು ಸಹೋದರ. ಲಕ್ಷ್ಮಣ, ಅಣ್ಣ, ಈ ಅರಣ್ಯದಲ್ಲಿ ರಾಕ್ಷಸರ ಮಾಯೆ ಬಹಳವಾಗಿರುವುದರಿಂದ ಈ ಖಡ್ಗವು ನಿನ್ನ ಆತ್ಮರಕ್ಷಣೆಗಾಗಿದ್ದು ನಿನ್ನ ಬಳಿಯಲ್ಲೇ ಇರಲಿ. ಫಲಗಳನ್ನು ಪಂಡಶಾಲೆ ಇರಿಸಿ ನೀನು ಆ ಪಾರ್ಶ್ವದಲ್ಲಿ ಇರುವ ನಾವು. ಹಾಗೇ ಆಗಲಿ ಅಣ್ಣ. ಸೀತಾ, ಸ್ವಾಮಿ, ಸಮೀಪದಲ್ಲೆಲ್ಲೋ ನರವಾಸನೆ ಬರುತ್ತಿರುವುದಲ್ಲ. ನನ್ನ ನಾಸಿಕವೇನು ಮೋಸ ಹೋಗಿರಲಿಲ್ಲ. ಇಲ್ಲಾರೋ ಇರುವರು ನರರು, ಓರ್ವ ಸ್ತ್ರೀ ಓರ್ವ ಪುರುಷ ಇಬ್ಬರನ್ನು ಹಾಗೆ ಹಿಡಿದು ಮೊದಲು ಆ ಶಿರಸ್ಸುಗಳನ್ನೇ ಕರಕ್ಕೆಂದು ಒಗೆದು ನುಂಗಿ ನಂತರ ದೇಹವನ್ನು ಶಚತಿದ್ರವಾಗಿ ಕತ್ತರಿಸಿ ಒಂದೇ ಬಾರಿಗೆ ಆಪೋಷಣ ಮಾಡಿಕೊಂಡು ಬಿಡುವನು. ಎಷ್ಟೊಂದು ಸುಂದರನಾಗಿರುವನು. ಇಂತಹ ಸುರಸುಂದರಾಂಗನನ್ನು ಆ ನಮ್ಮ ಲಂಕಾಪಟ್ಟಣದಲ್ಲಿ ಆಗಲಿ ಈ ನಮ್ಮ ದಂಡಕಾರಣ್ಯದಲ್ಲಿ ನೋಡಿಯೇ ಇರಲಿಲ್ಲ. ಏನಾದರೂ ಆಗಲಿ ಇವನನ್ನು ಮಾತ್ರ ಬಿಡಬಾರದು. ತನ್ನಾನಿಗಲೇ ವರಿಸುವೆ ನಾನಿ ತನ್ನಾನಿಗಲೇ, ಏನಾದರೂ ಆಗಲಿ ವರಿಸುವೆ, ಏನಾದರೂ ಆಗಲಿ ವರಿಸುವೆ ನಾನಿ ತನ್ನಾನಿಗಲೇ. ಕಲ್ಲಿನ ಮಂಟದ ಮೇಲೆ ಪಲ್ಲವಗಳನ್ನೇ ಹಾಸಿ, ಕಲ್ಲಿನ ಮಂಟದ ಮೇಲೆ ಪಲ್ಲವಗಳನ್ನೇ ಹಾಸಿ, ವಲ್ಲಭನ ನನ್ನ ವಲ್ಲಭನ ಪ್ರಾಣವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡುವೆ. ವಲ್ಲಭನ ನನ್ನ ವಲ್ಲಭನ ಪ್ರಾಣವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುತ್ತಿಡುವೆ ನಾನೇ ತನ್ನಾನಿಗಲೇ. ಹೌದು, ನಾನು ಈ ಘೋರ ರೂಪಿನಿಂದ ಹೋದರೆ ಅವನು ವರಿಸುವನೇ. ನನ್ನ ಈ ರೂಪವನ್ನು ನೋಡಿದರೆ ಎದುರಿ ಓಡಿ ಹೋಗಿಬಿಟ್ಟರೆ ಅವನು ನನಗೆ ಕಾಣಿಸುತ್ತಿರುವನು, ನಾನು ಆತನಿಗೆ ಕಾಣಿಸುತ್ತಿಲ್ಲ. ಆದ್ದರಿಂದ ಮಾಯಾರೂಪಿನಿಂದ ಪ್ರತ್ಯಕ್ಷಳಾಗಿ ಆತನಿಗೆ ನಾನು ಕಾಣಿಸುವಂತೆ ಮಾಡಿ ನನ್ನನ್ನೇ ಮೋಹಿಸುವಂತೆ ಮಾಡಿಕೊಡುವನು. ಜೈ ಶಾಂಭವಿ. ಆಹಾ, ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನೊಬ್ಬನೇ ಸತ್ತರೂ ಪರವಾಗಿಲ್ಲ, ಒಬ್ಬನೇ ತಾನೆ. ಈ ಸುರಸುಂದರಾಂಗನನ್ನು ನಾನು ಮದುವೆಯಾದರೆ ಕರ್ರಗಿರುವ 100 ಮಕ್ಕಳನ್ನು ಒಂದೇ ಸಾರಿ ಹಡೆಯಬಹುದಲ್ಲ.
ನಾನೊಬ್ಬಳೆ ತಾನೇ ಈ ಲೋಕಕ್ಕೆಲ್ಲ ಸುಂದರಿಯು. ಸುಂದರಿಯಲ್ಲವೇ ಜಗದೊಳಗೇನ, ಸುಂದರಿಯಲ್ಲವೇ ಜಗದೊಳಗೇನ, ಈ ಜಗದೊಳಗೆ ಭೂ ಜಗದೊಳಗೆ, ಈ ಜಗದೊಳಗೆ ಭೂ ಜಗದೊಳಗೆ, ಸುಂದರಿಯಲ್ಲವೇ ಜಗದೊಳಗೇನ, ಜಗದೊಳಗೇನ, ಜಗದೊಳಗೇನ. ಎಷ್ಟೊಂದು ಸುರಸುಂದರಾಂಗನ ಆಗಿರುವನು. ಈತನನ್ನು ವರಿಸದೆ ಹೋದರೆ ಈ ಜೀವನವೇ ವ್ಯರ್ಥವಲ್ಲವೇ? ಮನೋಹರ, ಪ್ರಿಯಕರ, ಮನೋಹರ, ಸ್ವಲ್ಪ ಎದ್ದು ಮುಂದಕ್ಕೆ. ಯಾರಮ್ಮ ನೀನು? ಅಮ್ಮ ಎಂದು ಕರೆಯಬೇಡ ಪ್ರಿಯ. ಮತ್ತೆಂದು ಕರೆಯಬೇಕು? ಪ್ರಾಣಕಾಂತೆ, ಪ್ರಾಣವಲ್ಲಭೆ, ಹೃದಯೇಶ್ವರಿ ಎಂದು ಕರೆಯಬಾರದೇನು? ಪ್ರಾಣಕಾಂತೆ, ಅಯ್ಯೋ ಪ್ರಾಣವಲ್ಲಭೆ, ಅಯ್ಯಯ್ಯೋ, ಹೃದಯೇಶ್ವರಿ ಎಂದು ಕರೆಸಿಕೊಳ್ಳುವುದು ನನ್ನ ಪಕ್ಕದಲ್ಲಿ ಇರುವಳು. ಈಕೆ ಯಾರೋ? ನನ್ನ ಅರ್ಧಾಂಗಿಣಿ. ಅರ್ಧಾಂಗಿಣಿ. ನೀ ನನ್ನ ಹೆಸರೇನು? ನಾನು ನಿನ್ನ ದೇಶ ಪೂರಾಂಗಿಣಿ ಆಗುವುದಿಲ್ಲವೇ? ನಿನ್ನ ದೇಶ ಯಾವುದು? ನಿನ್ನ ಹೆಸರೇನು? ನೀನು ಇಲ್ಲಿಗೆ ಬರಲು ಕಾರಣವೇನು? ನನ್ನಿಂದ ಏನಾಗಬೇಕು? ಮನೋಹರ, ಈ ಘೋರಾರಣ್ಯದಲ್ಲಿ ನಾನು ಸಂಚರಿಸುತ್ತಿರುವಾಗ ಈ ನಿನ್ನ ಮುದ್ದಾದ ರೂಪವನ್ನು ಕಂಡು ಮೋಹಿಸಿ ಬಂದಿರುವೆನು ಪ್ರಿಯ. ನೀನು ನನ್ನನ್ನು ವಿವಾಹವಾಗಬೇಕು. ದೂರ ನಿಂತು ಮಾತಾಡು. ತನುಜರು ನೀವು, ಮನುಜರು ನಾವು. ಮನೋಹರ, ತನುಜರು ನೀವು, ಮನುಜರು ನಾವು. ಮನಸ್ಸಿನ ನಾಟಕ್ಕೆ ಮನವಿಯ ಬಹುಲೆ, ಮನಸ್ಸಿನ ನಾಟಕ್ಕೆ ಮನವಿಯ ನೋವುಗೆ. ನ್ಯಾಯವೇ ನಿನಗಿದು ಮಾಯದ ಸೂದತಿ. ನೋಡಮ್ಮ, ನೀವು ಧನುಜರು, ನಾವು ಮನುಜರು. ಅಲ್ಲದೆ ನಾನು ಏಕಪತ್ನಿರಸತ್ತನು. ನನಗಾಲಿ ಲಗ್ನವಾಗಿರುವುದು. ನನ್ನ ಪತ್ನಿಯು ನನ್ನ ಪಕ್ಕದಲ್ಲಿರುವುದ ನಾನು ಇನ್ನು ಲಗ್ನವಾಗಲು ಸಾಧ್ಯವಿಲ್ಲ. ಒಂದು ಕೆಲಸ ಮಾಡು. ಆದ್ರಿಂದ ಬೇರೆ ಎಲ್ಲಿಗಾದ್ರೂ ಹೋಗಿ ನಿನ್ನ ಇಷ್ಟಾರ್ಥ ನೆರವೇರಿಸಿಕೊ ಹೋಗುತ್ತಾ. ಆಕೆಯನ್ನು ಬಿಡು, ನನ್ನನ್ನು ಕಟ್ಟಿಕೋ, ಆಗಲು ನೀನು ಆಗು ಏಕಪತ್ನಿ ವೃತಸ್ಥ. ನೋಡಮ್ಮ, ಈಕೆ ನಾನು ಅಗ್ನಿ ಸಾಕ್ಷಿ ಕೈ ಹಿಡಿದಿವೆ. ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಹಿಡಿ. ವಾಯು ಸಾಕ್ಷಿಯಾಗಿ ನಾನು ನಿನ್ನನ್ನು ಲಗ್ನವಾಗುವುದಿಲ್ಲ. ಹೌದು, ನಿನಗೆ ಇನ್ನು ಲಗ್ನವಾಗಿಲ್ಲವೇ? ನನಗೆ ಲಗ್ನವಾಗಿರುವುದು ಪ್ರಿಯ. ಪತಿ ಏನಾದ? ನನ್ನ ಕಾಟ ತಾಳಲಾರ್ದ ಯುದ್ಧದಲ್ಲಿ ನೆಗೆದು ಬಿದ್ದೋದ. ಈಗ ನೀನೇ ನನ್ನನ್ನು ವಿವಾಹವಾಗಬೇಕು. ನೋಡಮ್ಮ, ನಾನು ಏಕಪತಿ ರಸನು. ಪರ ಸ್ತ್ರೀಯರೆಂದು ನಾನು ಖಂಡಿತ ಸಹ ನೋಡುವುದಿಲ್ಲ. ಪರ ಕೈ ಸ್ತ್ರೀಯರು ಹಿಡಿದು ಸಹೋದರಿ ಸಮಾನ. ಕೈ ಹಿಡಿದು ನಡೆಸು ಸಾಕು ಪ್ರಿಯ. ಅದಲ್ಲದೆ ನೀನು ಲಗ್ನವಾಗಲು ಬಹು ಆತರದಲ್ಲಿರುವೆ. ಈ ಅರಣ್ಯಕ್ಕೆ ನಾನು ಓರನೆ ಬಂದಿಲ್ಲ. ನನ್ನ ಸಂಗಡ ನನ್ನ ಸಹೋದರನಾದ ಲಕ್ಷ್ಮಣ ಸಹ ಬಂದಿರುವನು. ಆತನೆಲ್ಲಿಗೆ ಹೋದರೆ ನಿನ್ನ ಇಷ್ಟಾರ್ಥ ನೆರವೇರುವುದು. ಆತನು ನಿನಗಿಂತಲೂ ಸುರಸುಂದರಾಂಗನೇ. ಆತನು ನನಗಿಂತಲೂ ಲಕ್ಷಣವಾಗಿರುವನು. ಅದಕ್ಕೆ ಆತನು ಲಕ್ಷ್ಮಣ ಎಂದು ಕರೆಯುವನು. ಓ, ಆತನು ಓರ್ವನೇ ಬಂದಿರುವನು. ಹೌದು, ಆತನು ಹೊರಗೆ ಬಂದಿರುವನು. ಓ ಸರಿ, ನಾನು ಹೋಗಿ ನನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸುವೆನು. ಆತನು ಒಪ್ಪದಿದ್ದರೆ ಮತ್ತೆ ಇಲ್ಲಿಗೆ ಹಾಗೆ ಬರಬೇಕು. ಆಗಲಿ, ಹಾಗೆ ಹೋಗಿ ಬರಲಿ. ಹೋಗಿ ಬಾ. ಮನೋಹರ, ತಂಗಾಳಿ ಬಿಸಿದೆ, ತಂಪನ್ನು ಚೆಲ್ಲಿದೆ. ತಂಗಾಳಿ ಬಿಸಿದೆ, ತಂಪನ್ನು ಚೆಲ್ಲಿದೆ. ಎಲ್ಲೆಲ್ಲಿ ನೋಡಿದರೂ ನನ್ನ ಗುಂಗಿದೆ, ಎಲ್ಲೆಲ್ಲಿ ನೋಡಿದರೂ ನನ್ನ ಗುಂಗಿದೆ. ಈ ಘೋರಾರಣ್ಯದಲ್ಲಿ ನಾನು ಆ ಸುರಸುಂದರಾಂಗನನ್ನು ಎಲ್ಲಿ ಎಂದು ಹುಡುಕಲಿ. ನನಗೇನು ಹೊಸದೇ, ಮುಂದೆ ಸಾಗಿಯೇ ನೋಡೋಣ. ಓಹೋ, ಇಲ್ಲಿಯೇ ನಿಂತಿರುವನು. ಹಬ್ಬ, ಆತನು ಹೇಳಿದಂತೆ ಇವನು ಸುರಸುಂದರಾಂಗನೆ. ಆತನು ಕರ್ರಗಿರುವನು, ಈತನು ಕೆಂಪು ಕೆಂಪಾಗಿ ಮುದ್ದು ಮುದ್ದಾಗಿರುವನು. ಮನೋಹರ, ಮನೋಹರ, ಯಾರಮ್ಮ ನೀನು? ನೀನು ಯಾರು? ನಿನ್ನ ದೇಶವಾವುದು? ಎಲ್ಲಿಂದ ಬಂದೆ? ನನ್ನಿಂದ ಏನಾಗಬೇಕು? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ಓಹೋ, ನನ್ನ ಅಸುರ ಕನ್ಯೆ. ನಿನ್ನ ಕಣ್ಣಿಗೆ ನಾನು ಹಾಗೆ ಕಾಣುತ್ತಿರುವೆನೆ ಪ್ರಿಯ. ನೋಡಮ್ಮ, ನನ್ನಿಂದ ಏನಾಗಬೇಕು? ನೀನು ನನ್ನನ್ನು ವಿವಾಹವಾಗಬೇಕು ಪ್ರಿಯ. ನೀವಾದರೂ ಹಸುರರು, ನಾವು ಮನುಜರು, ನಾವು ಲಗ್ನವಾಗುವಂತಿಲ್ಲ. ಅದೆಲ್ಲ ಗೊತ್ತಿಲ್ಲ, ನೀನು ನನ್ನನ್ನು ವಿವಾಹವಾಗಬೇಕು. ಇಲ್ಲಮ್ಮ, ದೂರ ನಿಂತು ಮಾತನಾಡು. ನೋಡಮ್ಮ, ನಾನು ಇಲ್ಲಿಗೆ ಓರ್ವನೇ ಬಂದಿಲ್ಲ. ನನ್ನ ಅಣ್ಣನಾದ ಶ್ರೀರಾಮಚಂದ್ರನು ಬಂದಿರುವನು. ಅಲ್ಲಿಗೆ ಹೋಗು, ನಿನ್ನನ್ನು ಲಗ್ನವಾಗುವರು. ಅಯ್ಯೋ, ನಾನು ಇಲ್ಲಿಗೆ ಬರೋ ಮೊದಲು ಅಲ್ಲಿ ಹೋಗಿ ಬಂದಿರೋದು. ಓಹೋ, ಹಾಗಾದ್ರೆ ನನಗೆ ಹತ್ತಿಗೆ ಆಗಬೇಕು. ಅಯ್ಯ, ನಾನು ಅಲ್ಲಿ ಹೋಗಿ ಮಾತನಾಡಿ ಬಂದಿರುವುದಷ್ಟೇ.
ನಿನ್ನ ಅಣ್ಣನೇ ಹೇಳಿ ಕಳಿಸಿರುವನು, ಈ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ನಿನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸು ಎಂದು. ಓಹೋ, ನನ್ನಣ್ಣನು ಹಾಗೆ ಹೇಳಿದನೆ. ಆ, ನೋಡಮ್ಮ, ನಾನು ರಾಮದಾಸನು. ಆಹಾ. ಅಣ್ಣನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನೂ ಮಾಡುವಂತಿಲ್ಲ. ಈಗ ಏನಾಗಬೇಕು ಅದಕ್ಕೆ? ಅಣ್ಣನ ಅಪ್ಪಣೆಯನ್ನು ಪಡೆದು ಆ. ಕುರುಹನ್ನು ತಂದರೆ ಲಗ್ನವಾಗುವೆನು. ಅಣ್ಣನ ಅಪ್ಪಣೆಯನ್ನು ತಂದರೆ ನೀನು ವಿವಾಹವಾಗುವೆ. ಹೌದು. ಸರಿ, ನಾನು ಹೋಗಿ ನಿನ್ನ ಅಣ್ಣನ ಅಪ್ಪಣೆಯನ್ನು ತರುವೆನು. ಶೀಘ್ರವಾಗಿ ಹೋಗು. ಹೋಗಿ ಬರಲಿ. ಮುಹೂರ್ತ ಮೀರಿ ಹೋಗುವುದು. ಮನೋಹರ, ಮನೋಹರ, ದೂರದಿಂದ ಮಾತಾಡ್ತಾ ಪುನಃ ಬಂದೆಯಾ? ಬಂದಿರುವೆನು ಪ್ರಿಯ. ಏಕೆ ಲಕ್ಷ್ಮಣ ನಿನಗೆ ಸಿಗಲಿಲ್ಲ? ಸಿಕ್ಕಿದ್ದನು. ಆತನೇನೋ ರಾಮದಾಸನಂತೆ, ನಿನ್ನ ಆಜ್ಞೆ ಇಲ್ಲದೆ ಆತನು ಏನನ್ನು ಮಾಡುವುದಿಲ್ಲವಂತೆ. ಆತನು ರಾಮದಾಸನೇ. ನಾನು ಹೇಳುವುದಲ್ಲದೆ ಆತನು ಏನು ಮಾಡತಕ್ಕ ಬಂದಲ್ಲ. ಅದೇನೋ ಕುರುಹನ್ನು ಕೊಡಬೇಕಂತೆ, ಕೊಡು ಪ್ರಿಯ. ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು, ಕುಂಚರದಿಂದ ಲಿಖಿತವನ್ನು ಬರೆಯುವೆನು. ಇದನ್ನು ಹೋಗಿ ಆತನಿಗೆ ತೋರಿಸು. ಇದನ್ನು ನೋಡಿದ ಕೂಡಲೇ ಆತನು ನಿನ್ನನ್ನು ಅವಮಾನಿಸುವನು. ಶಾಂತಳಾಗು ತಾಯಿ, ಶಾಂತಳಾಗು. ಪದಾಭೇದ ಮಾಡಿ ನೋಡು, ಅವ ನಿನ್ನ ಮಾನಿಸುವನು ಎನ್ನಷ್ಟೇ. ಸರಿ, ಬೇಗ ಬರೆ, ಮುಹೂರ್ತ ಮೀರಿ ಹೋಗುವುದು. ಇದನ್ನು ಹೋಗಿ ತೋರಿಸು. ಆತನು ಇದು ನೋಡಿದ ಕೂಡಲೇ ನಿನ್ನನ್ನು ಮಾನಿಸುವನು. ಮಾನಿಸುವನಲ್ಲವೇ? ಸರಿ, ನಾನು ಹೋಗಿ ನಾವಿಬ್ಬರು ವಿವಾಹವಾಗಿ ಮತ್ತೆ ಇಲ್ಲಿಗೆ ಬರುವೆವು. ಹಾಗೆ ಹೋಗಿ ಬರಲಿ. ಹಾಗೆ ಆಗ್ಲಿ. ಆಹಾ, ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆ, ನನಗೂ ನಿನ್ಗೂ ಏನಂತೆ ಊರಲ್ಲೆಲ್ಲ ಗುಲ್. ಟಮ್ ಟಮ್ ಟಮ್, ಟಮ್ ಟಮ್ ಟಮ್, ಟಮ್ ಟಮ್ ಟಮ್. ದೂರನಿಂತು ಮಾತನಾಡು. ಪುನಃ ಬಂದೆಯಾ? ಬಂದಿರುವೆನು ಪ್ರಿಯ. ಕುರುಹನ್ನು ತಂದಿರುವಿಯಾ? ತಂದಿರುವೆನು. ಎಲ್ಲಿ ಕೊಡುವಳಾಗು. ಕೊಡುವಂಥದ್ದಲ್ಲ, ತೋರಿಸುವಂಥದ್ದು. ತೋರಿಸು ಹಾಗಾದರೆ. ಸರಿ, ನೋಡಿಕೋ. ಓಹೋ, ನನ್ನಣ್ಣನು ನನ್ನ ಇಷ್ಟದಂತೆ ಬರೆದಿರುವನು. ಇಲ್ಲಿ ಬರದಂತೆ ನಡೆಸಿದರೆ ಸಾಕು ತಾನೆ. ಹಾ, ಅಷ್ಟು ಮಾಡಿದರೆ ಸಾಕು. ನೋಡಮ್ಮ, ನಮ್ಮನ್ನು ಲಗ್ನವಾಗಬೇಕಾದರೆ ಕ್ಷತ್ರಿಯ ಪದ್ಧತಿ ಪ್ರಕಾರ ನಡೆದುಕೊಳ್ಳಬೇಕು. ಛತ್ರಿ ಪದ್ಧತಿ. ವಧು ವರನನ್ನು ನೋಡುವಂತಿಲ್ಲ. ಹಾ. ನಿನ್ನ ಸೆರಗಿನಿಂದ ನಿನ್ನ ನೇತ್ರವನ್ನು ಭದ್ರವಾಗಿ ಕಟ್ಟಿ ನಿಲ್ಲು. ಕಟ್ಟಿಕೊಳ್ಳಬೇಕೆ? ಕೆಳಗೆ ಕುಳಿತುಕೋ. ಮೇಲೇಳು. ಪುನಃ ಮೇಲೇಳು. ಯೋ, ನಿನ್ನ ಕಟ್ಟಿಕೋ, ಕುಳಿತುಕೋ, ಮೇಲೇಳು. ನೀನು ನನ್ನನ್ನು ವಿವಾಹವಾಗುವುದು ಯಾವಾಗ? ಲಗ್ನವಾಗಬೇಕು ಎಂಬ ಆಸೆ ಇದೆ ತಾನೆ. ಹಾಗಾದ್ರೆ ಕಟ್ಟಿಕೋ. ಸರಿ, ಕಟ್ಟಿಕೊಂಡೆ. ನಿನ್ನನ್ನು ಲಗ್ನವಾಗಬೇಕು. ಹರಿಪರಿಗಂಧಲಿ ಸರಸಕ್ಕೆ ಕರೆದರೆ, ಹರಿಪರಿಗಂಧಲಿ ಸರಸಕ್ಕೆ ಕರೆದರೆ ನಿನ್ನನ್ನು ಲಗ್ನವಾಗಬೇಕೆ? ನಿನ್ನ ಹಂಗವನ್ನೇ ಭಂಗ ಮುಚ್ಕೋ. आया है नया ये बरहाना ये हमारा ये मोह दनादा अग्ना आओ अंद आओना हे हे रुटाओना आओ मैं हा 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 आओ है अबदन अबदन कनो ಎಂತಂದ ಮಗು ಮುಚ್ಚಿಕೋ ಕುಳಿತುಕೋ ನಿಂತುಕೋ ಅಂತೇಳಿ ಕುಯ್ದ್ಬಿಟ್ಟ. ನಮ್ಮ ಅಣ್ಣ ಅವಳೇಶ್ವರಂಗೆ ಹೇಳಿ, ಲೇ ಸಯ್ಯ ಮಸ್ತಿನಿಗೆ ಅಣ್ಣ ಅವಳೇಶ್ವರ ರಾಜಾದಿರಾಜ ಲಂಕಾಧೀಶ್ವರ ದೈಕಸಾದೇವಿಯ ಸುಪುತ್ರ ರಾವಣ ಸಾರ್ವಭೌಮನಿಗೆ ಜಯವಾಗಲಿ. ರಾವಣ ಸಾರ್ವಭೌಮನಿಗೆ, ರಾವಣ ಸಾರ್ವಭೌಮನಿಗೆ.
ದಶಮುಖ ಸಂರಕ್ಷಣ ರಾವಣ ದೇವಾದಿದೇವ ರಾವಣ ಲೋಕೈಕ ವೀರ ಲಂಕಾಧಿಪಾಲನ ದೇವ ಜೈ ಬಲ ಜೈ ಬಲ. ಗರ್ಭಾಂಡವನೆಲ್ಲವನ್ನು ಕರಗತ ಎನಿಸಿತ್ತು ಮಹೇಂದ್ರಾದಿ ದೇವತೆಗಳೆಲ್ಲ ಶರಣ ಸೇವೆಯ ಗೈಯಲು ಸುರನಾರಿಯರ ನವಗಾನನರ್ತನವ ವೀಕ್ಷಿಸುತ್ತ ನವಗಾನನರ್ತನವ ವೀಕ್ಷಿಸುತ್ತ ಅಮರ ಸುತ ವಿಲಾಸದೋಳ್ಬೆರೆವ ಈ ರಾಮಣೇಶ್ವರನಿಗೆ ಅಧಾರು ಸಾಟಿ ಪ್ರಹಸ್ತ ಮಹಾಪ್ರಭು ವಿಭೀಷಣ ಕುಂಭಕರ್ಣ ಧ್ವಜವನ್ನೊಲಿಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಧ್ವಜವನ್ನೊಲಿಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಪ್ರಭ ಪೂಜಿತ ಪ್ರತಿಧ್ವನಿರವ ಪ್ರಚಂಡ ಪರಾಕ್ರಮ ಶೋಭಿತ ಪ್ರಭ ಪೂಜಿತ ಪ್ರತಿಧ್ವನಿರವ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ಸುತ ವಿಭೂತಿ ವಿಲಸಿತ ಸದಾ ಜೀವನ ಸುತ ವಿಭೂತಿ ವಿಲಸಿತ ಯಶ ಭಾಗ್ಯದವ ಯಶ ರಬ್ಧ ವಿಜಯ ಗಜವನ್ನೊಲಿಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ವಿಜಯ ಮಧುಕರರ ಬಿಡಿದು ರಣದಿಂದ ಶತಿಶೈಗೊಳ್ಳಿ ನೆರವೇ ವಿಜಯ ಮಧುಕರರ ಬಿಡಿದು ರಣದಿಂದ ಶತಿಶೈಗೊಳ್ಳಿ ನೆರವೇ ಅಖಿಲ ಲೋಕ ಗತಿ ಸಮಾನರಿಕರೇ ಅಖಿಲ ಲೋಕ ಗತಿ ಸಮಾನರಿಕರೇ ಪ್ರಭುಗನಿಪ ದಶಮುಖಗೆ ಸಮನಿಕರೇ ಪ್ರಭುಗನಿಪ ದಶಮುಖಗೆ ಸಮನಿಕರೇ ಪ್ರಭು ಬೆನಿಪ ದಶಮುಖಗೆ ಸಮನಿಕರೇ ವಿಜಯ ಧ್ವಜವನ್ನೊಲಿಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ಅಖಂಡ ಅವನಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆಂದೆನಿಸಿ ನೆರೆದವರ ರುಂಡ ಮುಂಡಗಳ ಚಂಡಾಡಿ ರಣದೇವತೆಗೆ ರಕ್ತದಾಹುತಿಯನ್ನಿತ್ತು ಈ ಧರಣಿ ಮಂಡಲದ ಪದವಿ ಪಟ್ಟವನ್ನು ಈ ಧೋರ್ದಂಡನ ಹಸ್ತಕ್ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ ಸಮರಾಂಗಣದಲ್ಲಿ ಸಮಯವನ್ನರಿತು ನನಗೆ ಸಹಾಯಕರಾದ ಅಮರ್ತ್ಯ ರತ್ನ ಪ್ರಹಸ್ತ ಮಹೋದರರೇ
ಅಂಕವೀರರೆಂಬ ಬಿರುದನ್ನು ಪಡೆದು ಈ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರ ಅಡಿಪೀಠದಂತಿರುವ ಎನ್ನ ಅನುಜರಾದ ವಿಭೀಷಣ ಕುಂಭಕರ್ಣಾದಿಗಳೇ, ರಣರಂಗದಲ್ಲಿ ಸಮರ ಸಿಂಹದಂತೆ ಸೆಣೆತೋಡಿದ ವೀರಾದಿ ವೀರ ದಾನವ ಯೋಧರೇ, ಇಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ತ್ರಿಲೋಕಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿ ದಿಗ್ವಿಜಯೇ ಪರಾಕ್ರಮ ಎಂದು ಬಿರುದಾಂಕಿತನಾದ ಧೀರ ದಶಕಂಠ ಹಸ್ತ ದಿಕ್ಪಾಲಕರನ್ನೇ ಎನ್ನ ಚರಣ ಸೇವಕರನ್ನಾಗಿಸಿ ನವಗ್ರಹಗಳನ್ನೇ ಸೆಳೆದು ತಂದು ಎನ್ನ ಸಿಂಹಾಸನದ ಮೆಟ್ಟಿಲುಗಳಿಗೆ ಹಂತ ಹಂತವಾಗಿ ಜೋಡಿಸಿದ ಚತುರ್ಶಾಸ್ತ್ರ ಪಂಡಿತ ಸುವರ್ಣ ಲಂಕಾಧೀಶ್ವರ ಪಿತಾಮಹ ಬ್ರಹ್ಮದೇವನಿಂದ ನನಗಾರಿಂದಲೂ ಮರಣವಿಲ್ಲದಂತೆ ವರವನ್ನು ಪಡೆದ ಧೀರ ದಶಕಂಠ ಈ ದಶಕಂಠನನ್ನು ನೋಡಿ ಗಡಗಡನೆ ನಡುಗುತ್ತಾ ನನ್ನ ಅರಮನೆಯ ಬಾಗಿಲಿಗೆ ಬಂದು ನನ್ನಾಜ್ಞೆಯಂತೆ ನನಗೆ ಜ್ಯೋತಿಷ್ಯವನ್ನು ಬೋಧಿಸುತ್ತಿರುವನು ಪಿತಾಮಹನಾದ ಬ್ರಹ್ಮದೇವನು. ಇನ್ನು ಲಯಕರ್ತನಾದ ಭಗವಾನ್ ಶಂಕರನನ್ನು ಸ್ಮರಿಸುತ್ತಾ ಎನ್ನ ದೇಹವನ್ನೇ ರುದ್ರವೀಣೆಯನ್ನಾಗಿಸಿ ಕರುಳುಗಳನ್ನೇ ತಂತಿಯನ್ನಾಗಿಸಿ ಸಾಮಗಾನವನ್ನು ನುಡಿಸಿ ಶಂಕರಾಭರಣ ರಾಗವನ್ನು ಪಾಡಿ ಕೈಲಾಸವಾಸನಾದ ಭಗವಾನ್ ಶಂಕರನನ್ನು ಮೆಚ್ಚಿಸಿದ ಮಹಾನ್ ಶಿವಭಕ್ತ ಕೈಕಸ ಮಾತೃಶ್ರೀಯವರ ಸೈಕತಾ ಲಿಂಗಾರ್ಚನೆಯ ಶ್ರೀರಕ್ಷೆಯಿಂದ ಭಗವಾನ್ ಶಂಕರನನ್ನು ಕರದಲ್ಲಿಗೆ ಬರುವಂತೆ ಮಾಡಿಕೊಂಡ ಉಗ್ರ ಪ್ರತಾಪೆ ಪ್ರಹಸ್ತ ಮಹಾಪ್ರಭು ವಿಭೀಷಣ ಕುಂಭಕರ್ಣ ಮತ್ತು ಮಂತ್ರಿ ಮಹೋದಯರೇ, ನವಬ್ರಹ್ಮರಲ್ಲೊಬ್ಬರಾದ ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು ಕೈಕಸಾದೇವಿಯ ಗರ್ಭ ಸಂಜಾತನು ವಿಶ್ವ ವಸುವಿನ ಸುಪುತ್ರನು ವಿಶ್ವದೋಳ್ ಹೆಸರಾಂಕಿತ ಅಪ್ರತಿಮ ವೀರ ಸ್ವಸಾಮರ್ಥ್ಯ ಬಲದಿಂದ ಸ್ವರ್ಣಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಅಳಕಾವತಿ ನಗರವನ್ನೇ ನಾಚಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ಎಂದು ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನಿರುವನು ಪ್ರಹಸ್ತ ಅವನಿರುವನು ಮಹಾಪ್ರಭು ಪ್ರಹಸ್ತ ವೀರ ಧೀರ ರಣ ಭೀಕರ ಮಹಾಪ್ರಭು ಪ್ರಹಸ್ತ ವೀರ ಧೀರ ರಣ ಭೀಕರ ಸುರವರ ಕಂಠೀರವ ವೀರ ಧೀರ ರಣ ಭೀಕರ ಮಹಾಪ್ರಭು ಪ್ರಹಸ್ತ ತಿರುತೋ ಸುಖದಿ ದುರಿತೋ ಬಲದಿ ಮಹಾಪ್ರಭು ಪ್ರಹಸ್ತ ತಿರುತೋ ಸುಖದಿ ದುರಿತೋ ಬಲದಿ ಕರಂಗನಿಗೆ ಜಯ ಜಯ ಕರಂಗನಿಗೆ ಜಯ ಜಯ ಮಹಾಪ್ರಭು ಪ್ರಹಸ್ತ ಕರಂಗನಿಗೆ ಜಯ ಜಯ ಕರಂಗನಿಗೆ ಜಯ ಜಯ ಹೊರದಿವಲಿಂಗರವ ಪಡೆದ ಲಂಕಾಧೀಶ್ವರ ವರವ ಪಡೆದ ಲಂಕಾಧೀಶ್ವರ ವೀರ ಧೀರ ರಣ ಭೀಕರ ಸುರವರ ಕಂಠೀರವ ವೀರ ಧೀರ ರಣ ಭೀಕರ ನಿಜ ಪ್ರಭು ನಿಜ ನಿಮ್ಮನ್ನು ಸೋಲಿಸುವವರು ಈ 14 ಲೋಕಗಳಲ್ಲೇ ಯಾರು ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ ಗಡ ಗಂಧರ್ವ ಕಿಂಪುರುಷಾದಿಯಾಗಿ ಗಡಗಡಗಡನೆ ನಡುಗುವರು. ಅದು ಅಲ್ಲದೆ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಪರಮ ವೈರಿಯಾದ ಆ ಆರ್ಯ ಉದರವನ್ನು ಒಗೆಯಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಹೊಕ್ಕು ಬಲಿಚಕ್ರವರ್ತಿ ಅರಮನೆಯ ಬಾಗಿಲನ್ನು ಕಾಯ್ದಿದ್ದ ಆರ್ಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ? ಸಾಕು ಸಾಕು
ಹೊಗಳಿ ಹೊಗಳಿ ಅಗ್ರಜನನ್ನು ಹೊನ್ನ ಶೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂಥವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವದವನಾದ ಗಗನಸಿಂಗಿರ ಸ್ಪರ್ಶ ಮಾಡಿ ಕೊನೆಗೆ ವೇದವತಿಯ ಶಾಪಕ್ಕೆ ಗುರಿಯಾದವನೇ ಈ ನಮ್ಮ ಅಗ್ರಜನು. ಏನನ್ನು ನುಡಿಯುತ್ತವೆ? ನನಗೇನು ಗೆಲ್ಲುವೆ ಭರದೊಳಗೆ ಸುರರ ಕಡಿದಿಡುವೆ ಧುರದೊಳಗೆ. ಅಗ್ರಜ ಸಹೋದರ, ನನಗೇನು ಗೆಲ್ಲುವೆ ಭರದೊಳಗೆ ಸುರರ ಕಡಿದಿಡುವೆ ಧುರದೊಳಗೆ. ಯಕ್ಷ ಗರುಡ ಗಂಧರ್ವರ ಪಿಡಿದು ಗದೌದಲ್ಲಿ ಮೆಟ್ಟಿ ಮೆರೆಯುವೆ. ಅಗ್ರಜ ಸಹೋದರ, ಯಕ್ಷ ಗರುಡ ಗಂಧರ್ವರ ಪಿಡಿದು ಗದೌದಲ್ಲಿ ಮೆಟ್ಟಿ ಮೆರೆಯುವೆ. ನನಗೇನು ಗೆಲ್ಲುವೆ ಭರದೊಳಗೆ ಸುರರ ಕಡಿದಿಡುವೆ ಧುರದೊಳಗೆ. ಸುರರ ಕಡಿದಿಡುವೆ ಧುರದೊಳಗೆ. ಸುರರ ಕಡಿದಿಡುವೆ ಧುರದೊಳಗೆ. ಭೀಷಣ, ಏನೆಂದು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡ ಮೇಲೆ ಮಲಗಿದ್ದು ಆತೊಳ ಪರಾಕ್ರಮಿ ಭುವನ ಭೀಕರನು ರಕ್ಕಸರಿಗೆ ರಕ್ಕಸನು ದಿವಿಜಯರಲ್ಲಿ ದಿವಿಜಯರ ಅಂತ ನವವ್ಯಾಕರಣ ಪಂಡಿತನಾದ ನಮ್ಮ ಅಗ್ರಜನನ್ನು ನೀನೇ ಆಡಿಸ್ತೀವ್ಯಾ? ಸಾಕು ಸಾಕು, ಬಾಯಿ ಮುಚ್ಚು. ಭಲೆ ಭಲೆ ಕುಂಭಕರ್ಣ, ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು? ನಾನು ಜಗಬಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಆ ಪರಬ್ರಹ್ಮನನ್ನೇ ನನ್ನರ ಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವನು. ದಿಕ್ಪಂಥಿಗಳು ಬಿರಿದು ಜಗದವೇ ಹರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಗಂಟನು ಮೃಡನ ಭಕ್ತನು. 14 ಲೋಕಗಳಲ್ಲಿ ಅವನಿಗೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಭಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ಭಕ್ತಿಸುವ ಸಮಯದೊಳಗೆ, ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೊಳಗೆ ರಜತಗಿರಿಯ ಮೇಲೆತ್ತಿ ನಡೆದವನು ನಾನು. ಆ ಮುಗ್ಗಣ್ಣ ಶಿವನನ್ನೇ ಮುಗ್ಗರಿಸಿ ನಿಜಭಕ್ತನಾದ ನನ್ನನ್ನು ನೋಡಿ ವರವಿತ್ತು ಕರುಣಿಸಿ ಜಗವೇ ನೋಡಿ ಅಚ್ಚರಿ ಪಡುವಂತೆ ಮಾಡಿದ ಈ ದಶಕಂಠ ಸಾರ್ವಭೌಮಗೆ ಅದಾರು ಸಾಟಿ. ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತೃಣಕ್ಕೆ ಸಮಾನ. ಓಂ ನಮಃ ಶಿವಾಯ. ಶಿವ ಎಂಬ 2 ಅಕ್ಷರಗಳಿಂದ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಬರ್ದಿನಿಯನ್ನು, ಪಂಚಭೂತಗಳಿಗೆ ಒಡೆಯನಾದ ಮೃತ್ಯುಂಜಯನನ್ನು, ಪರಶಿವನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಮಹಾಪ್ರಭು, ನಿಜ ಪ್ರಭು ನಿಜ. ನೀವು ಹಾಡಿದ ಈ ನುಡಿಯು ಎಂತಹ ಏಡಿಯಾದವನಿಗೂ ಧೀರತ್ವವನ್ನು ತರುತ್ತದೆ. ಸರಿಯಾಗಿ ಹೇಳಿದ ಗೃಹಸ್ಥ, ಸರಿಯಾಗಿ ಹೇಳಿದ. ನಿಜ ನಿಜ. ಕಟುಪಟ ವೀರ ಸಿಂಹನೆಂದೆನಿಸಿ ತ್ರಿಜಗದಲ್ ರಾವಣ ಕುಂಭಕರ್ಣ ಎಂಬ ಸಹೋದರರು ಸಿಡಿದೆದ್ದು ನಿಂತರೆ ತಲೆ ಉಳಿಯುವುದೇ? ಶತ್ರುಗಳು ಎದುರಾಗುವರೆ ಅಜ ಆರಿ ಇಂದಾದಿ ದೇವಾದಿ ದೇವತೆಗಳೇ ಗಡ ಗಡ ಗಡನೆ ನಡುಗುವರು. ಹೀಗಿರುವಲ್ಲಿ ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಸಾಧನೆ ಸಾಮಾನ್ಯವಾದದೆ. ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನೇ ತನ್ನ ತೋಳ್ಬಳಗಳಿಂದ ಹಿಡಿದು 14 ಲೋಕಗಳಿಗೆ ಆಶ್ಚರ್ಯವನ್ನು ಉಂಟು ಮಾಡಿದ ದಿಟ್ಟತನದ ಆಸುರ ವೀರನಾರಿಗರ್ವ ಸಂಜಾತರು ರಾವಣ ಕುಂಭಕರ್ಣ ಎಂಬ ಸಹೋದರರು. ಹೀಗಿರುವಲ್ಲಿ ಶತ್ರುಗಳಂತೆ ಇರಲಿ ಮೃತ್ಯು ದೇವತೆಯು ಸಹ ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನೇ ಭಜಿಸುತ್ತ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡು ನನಗೆ ಮೃತ್ಯು ದೇವತೆಯು ಸೋದಿರೆ ಹೊರತು ಅವಳೆಂದಿಗೂ ವಿರೋಧಿ ಅಲ್ಲ. ನಾವು ಮುನಿದು ನಿಂತರೆ ಮುಕ್ಕಣ್ಣನೆ ಆಶ್ಚರ್ಯ ಪಡುವನು. ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ.
ಎಚ್ಚರವಿರಲಿ ಲೋಕಕ್ಕೆ. ಹೌದು ಕುಂಭಕರ್ಣ, ಹೌದು. ನಿನ್ನ ಮಾತು 100ಕ್ಕೆ 100 ಸತ್ಯ. ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ, ದೇವತೆಗಳೇ ಆಗಲಿ, ಅವನನ್ನು ಜೋತ ಶತ್ರುವಾದ ಹರಿಸಲು ಸಾಧ್ಯವಿಲ್ಲ. ರಾವಣೇಶ್ವರ, ಪುಷ್ಪಕೋಟಿ ನಮಸ್ತೋತ ಸ್ತೋತ್ರಕೋಟಿ ಸಮಂ ಜಪಂ ಜಪಂ ಕೋಟಿ ಸಮಂ ಧ್ಯಾನ ಧ್ಯಾನ ಕೋಟಿ ಸಮಕ್ಷಮ ಸಮಕ್ಷಮ ಸಮಕ್ಷಮ. ರಾವಣೇಶ್ವರ, ವಿಭೀಷಣ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಪಂಡಿತನೇ ಆಗಿರಲಿ, ಪಾಮರನೇ ಆಗಿರಲಿ, ಪತಿತನಾಗಿ ನಡೆದಿದ್ದರೂ ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಯಾರು ಸತ್ಕಾರ್ಯಗಳನ್ನು ಮಾಡುತ್ತಾ ಮನವರಿಕೆ ಮಾಡಿಕೊಂಡು ಸದಾ ಆ ದೈವವನ್ನು ನಂಬಿ ಬದುಕುವನೋ ಅವನಿಗೆ ದೈವವು ಒಲಿಯಬಲ್ಲದು, ಜಯಲಕ್ಷ್ಮಿಯು ಒಲಿಯಬಲ್ಲಳು. ವಿಭೀಷಣ, ಈ ನಿನ್ನ ನಿಂದಾಸ್ತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿರುವೆನು. ನೀನಲ್ಲದೆ ಹನ್ನೆರಡಾರಾದರೂ ಈ ಬಿರು ನುಡಿಗಳನ್ನಾಡಿದ್ದರೆ ಇಷ್ಟು ಹೊತ್ತಿಗೆ ಅವರ ಶಿರಸ್ಸು ಸರದಿಯಲ್ಲಿ ಕೇಳುತ್ತಿತ್ತು. ಮಹಾರಾಜರಿಗೆ ಜಯವಾಗಲಿ. ನಿಮ್ಮ ತಂಗಿಯಾದ ಶೂರ್ಪನಖಾದೇವಿಯವರು ರೋಧಿಸುತ್ತಾ ಬರುತ್ತಿರುವರು. ಏನು ನನ್ನ ತಂಗಿಯಾದ ಶೂರ್ಪನಖಾದೇವಿಯು ರೋಧಿಸುತ್ತಾ ಬರುತ್ತಿರುವಳೆ? ಆಕೆಯನ್ನು ರಾಜಮರ್ಯಾದೆಯಿಂದ ಕರೆತನ್ನಿ. ಅಣ್ಣ ಅಣ್ಣ ನೋಡೋಣ, ನಾವೆಲ್ಲ ತಗೊಂಡು ನನ್ನ ತಿಥಿ ಹಂಗೆ ಮಾಡೋರೆ. ತಂಗಿ ಶೂರ್ಪನಖ, ಏನಿದು ನಿನ್ನ ಅವಸ್ಥೆ? ಯಾರಿಂದ ನಿನಗಿಂತಹ ಗತಿ ಉಂಟಾಯಿತು? ಹೇಳು. ಅವನು ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಅನಿತ ಬ್ರಹ್ಮಾಂಡ ಭುವನ ನಾಯಕನೇ ಆಗಿರಲಿ, ಅವನನ್ನು ದರದರನೆ ಸೆಳೆದೆ ತಂದು ಅವನ ಉದರವನ್ನು ತೆಗೆದು ಅವನ ಕರುಳನ್ನು ತೆಗೆದು ನಿನಗೆ ಮಾಲೆ ಹಾಕಿಬಿಡುವನು. ಹೇಳುವಳ ನಾ ನನ್ನ ಕಾಲಿನಲ್ಲಿ 3 ಜನ ನರಮಾನವ ಪ್ರವೇಶ ಆಗಿದೆ ಅಣ್ಣ. ಏನು 3 ಜನರ ನರಮಾನವರ ಪ್ರವೇಶ? ಅದು ಈ ದಟ್ಟಾರಣ್ಯದಲ್ಲಿ? ಅಣ್ಣ, ನಮ್ಮ ಎಲ್ಲ ದಂಡಗಾಣಿದೆ 3 ಜನ ನರಮಾನವರ ಪ್ರವೇಶ. ಅವನು ಆಮ ಆಮ ಆಮ. ಯಾವ ಆಮವೇ ಅದು? ಮಾಡ್ಬಿಟ್ಟಿದ್ದಾನೆ ಯಮನ. ಅವನ ಆಮ. ಓಹೋ, ರಾಮ. ಮುಂದೆ ಹೇಳು. ಆಮನ ತಮ್ಮ ಆತ್ಮನ ಲಕ್ಷ್ಮಣ. ಅಣ್ಣ, ಆಮನ ಹೆಂಡತಿ ಬಹಳ ಹೊಂದಿರುತ್ತೆ ಅಣ್ಣ. ಏನ ಮಾಡಿ ತಂದು ಅಗ್ನ ಮಾಡ್ತಾನ ಅಂತ ಮತ್ತೆ ಅವನ ಪಟ್ಟಿಂಗ ಅಕ್ಮಣ ಹಲೇ ತಂಗಿ, ನಾಸಿಕ ಹೋದರೂ ಬುದ್ಧಿ ಮಾತ್ರ ಚುರುಕಾಗಿಯೇ ಇದೆ. ನೀನೀಗಲೇ ಹಂತಪುರಕ್ಕೆ ಹೋಗಿ ಔಷಧೋಪಚಾರಗಳನ್ನು ಮಾಡಿಸಿ ಅಪಮಾನ, ಸಹಿಸಲಾರದ ಅಪಮಾನ. ದಾನವ ಸೋದರಿಯಂದರಿಯದೆ ಅಗ್ರಜ, ದಾನವ ಸೋದರಿಯಂದರಿಯದೆ ಓ ಮಾನವರು ಅವಮಾನಗೊಳಿಸಿದರೆ ಅಗ್ರಜ.
ನೆನೆಸಿ ಕನಸು ಮನಸ್ಸಿನಲ್ಲೂ ನಮ್ಮನ್ನು ಸ್ಮರಣೆ ಮಾಡದವರಿಲ್ಲ, ನಮ್ಮನ್ನು ಕೆಟ್ಟವರಿಲ್ಲ. ಹೀಗಿರುವಲ್ಲಿ ನಮ್ಮ ದಂಡಕಾರಣ್ಯಕ್ಕೆ ಬಂದು ನಮ್ಮ ದೈತ್ಯ ಸೋದರಿಯನ್ನೇ ಅವಮಾನಗೊಳಿಸಿದರು ಎಂದರೆ ಚಚೆ, ಇದೆಂತ ಅಪಮಾನ! ಅಗ್ರಜ ನಡೆ, ಪರಿವಾರ ಸಮೇತರಾಗಿ ಹೋಗಿ ನರಮಾನರನ್ನು ಧ್ವಂಸಗೊಳಿಸಿ ಬಿಡೋಣ. ನಡೆ ಅಗ್ರಜ, ನಡೆ. ಶಾಂತಿ. ಸಹೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಾಹ್ಯವಲ್ಲ. ಶೂರ್ಪನಖ, ಉತ್ತಮ, ನಿನ್ನನ್ನು ಅವರು ಸುಮ್ಮನೆ ಗಾಳಿಸಿಗೊಳಿಸಿದರೆ ನೀನು ಏನು ಸ್ವಇಚ್ಛೆಯಿಂದ ನಡೆದುಕೊಂಡಿರಬೇಕು. ನಿಜ ಹೇಳು. ಹೇಳುವುದಿಲ್ಲೇನು, ಕೇಳುವುದಿಲ್ಲೇನು? ನಮ್ಮ ಎಲ್ಲೆಯಾದ ದಂಡಾರಣ್ಯದಲ್ಲಿ ನೆಲೆಸಿ ನಮಗೆ ಅಪಮಾನವೆಸಗಿರುವ ಆ ನರಮಾನವರು ಇನ್ನೆಂತಹ ಫಲಶಾಲಿಗಳಾಗಿರಬೇಕು. ಅಣ್ಣ, ಆ ಮಕ್ಕಳು ಒದುತುವುದು ಬೇಡಣ್ಣ. ಏನಾರ ಮಾಡಿ ವಂತಿತಿ ಈತೇನ ಕರ್ಕೊಂಡು ನಿಂಗೆ ಇಷ್ಟದ ಅದೇ ಮಾಕೋ. ಅಲೆ 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 ತಂಗಿ, ನಾಸಿಕವಾದರೂ ಬುದ್ಧಿ ಮಾತ್ರ ಚುರುಕಾಗಿಯೇ ಇದೆ. ನೀನೀಗಲೇ ಅಂತಃಪುರಕ್ಕೆ ಹೋಗಿ ಔಷಧೋಪಚಾರಗಳನ್ನು ಮಾಡಿಸಿಕೊ. ಯಾರಲ್ಲಿ ಮಾವನಾದ ಮಾರೀಚನನ್ನು ಬರಮಾಡಿ. ಶಂಭೋ ಮಹಾದೇವ್ ಮಹಾದೇವ್, ಶಂಭೋ ಮಹಾದೇವ್ ಮಹಾದೇವ್. ರಾವಣೇಂದ್ರ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಬರ ಹೇಳಲು ಕಾರಣವೇನು? ಬಾ ಮಾವ, ಬಾ. ನನ್ನ ತಂಗಿಯಾದ ಶೂರ್ಪನಖಾದೇವಿಯು ದಂಡಾರಣ್ಯಕ್ಕೆ ಹೋಗಿದ್ದಳಂತೆ. ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ಮೂವರೂ ಸೇರಿ ಆಕೆಯ ಕಿವಿ ಮೂಗುಗಳನ್ನು ಕೊಯ್ದು ಅಪಮಾನವೆಸಗಿದ್ದಾರೆ. ಭವಿಷ್ಯಜ್ಞನು ನೀನು. ಆಕೆಯು ಹೇಳಿದ ಹಾಗೆ ಅವರೇನಾದರೂ ಮಾನವರೋ ಅಥವಾ ದಾನವರೋ ಗುರುತಿಸಿ ಹೇಳು. ಹಾಗೆ ರಾವಣೇಂದ್ರ, ದಾನವ ಸಂಹಾರಕ್ಕಾಗಿ ಮಾನವರಾಗಿ ಅವತರಿಸಿ ಬಂದಿರುವುದು. ಅಸತ್ಯವನ್ನು ಹೇಳುತ್ತಿರುವೆ. ನಾನು ಹೇಳುತ್ತಿರುವುದೇ ಸತ್ಯ. ನಾನು ಹೇಳುತ್ತೇನೆ ಆ ಸತ್ಯ. ರಾವಣನ ಸಮಕ್ಷಮದಲ್ಲಿ ಸಮಸ್ವರದಲ್ಲಿ ಉತ್ತರ ಕೊಡುವುದನ್ನು ಎಲ್ಲಿಂದ ಕಲಿತೆ? ವಿಭೀಷಣ, ಈತನ ಕಂಕುಳಲ್ಲಿರುವ ತಾಳೆಗರಿಗಳನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ಕ್ಷಮಿಸು ರಾಮನೇಶ್ವರ. ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ನುಡಿಯುವುದೆಂದರೆ ಮಾವನಾದ ಮಾರೀಚನೊಬ್ಬನೇ. ನನ್ನಿಂದ ಆ ಕೆಲಸ ಸಾಧ್ಯವಿಲ್ಲ. ನಿಲ್ಲು ಮಾವ, ಹೀಗೆ ಬಾ. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯಧಾತನು. ಇದುವರೆವಿಗೂ ನನ್ನ ಮನೆಯ ಒಪ್ಪಿಕೊಂಡಿರುವೆ. ಈಗ ನೀನು ನನಗೊಂದು ಸಹಾಯ ಮಾಡಲೇಬೇಕು. ನನ್ನಿಂದ ಆಗಬೇಕಾದ ಕಾರ್ಯವಾದರೂ ಏನು? ಮಾವ, ಆ ಸೀತೆಯು ಬಹು ಸೌಂದರ್ಯವತಿ. ಹೇಗಾದರೂ ಮಾಡಿ ಆಕೆಯನ್ನು ಅಪಹರಿಸಿ ತರಲೇಬೇಕು. ಇದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿ ಬೇಕು. ಶಿವ 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 ಶಿವ, ಎಂತ ವಿಚಾರ! ಇಂಥ ಎಳೆಯ ವಯಸ್ಸುಕಾರಿ ಅಂತ ಪಾಪ ಕಾರ್ಯಗಳನ್ನು ಮಾಡಿ ನಾನು ಬದುಕಿ ಉಳಿಯಲಾರೆ. ಈ ಕಾರ್ಯ ನನ್ನಿಂದ ಸಾಧ್ಯವಿಲ್ಲ ರಾವಣೇಂದ್ರ. ಮಾವ, ನಾನು ಹೇಳದಂತೆ ಕೇಳದೆ ಹೋದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಈ ಸಮುದ್ರದಲ್ಲಿ ಬಿಸಾಡುವೆನು. ಈ ಮೂರ್ಖನ ಕೈಯಿಂದ ಸಾಯುವುದಕ್ಕಿಂತ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮುಕ್ತಿ. ರಾವಣೇಂದ್ರ, ನಿನ್ನ ಇಚ್ಛೆಯಂತೆ ನಾನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ಆ ಪಂಚವಟಿಯ ಬಳಿಯಲ್ಲಿ ಸುಳಿದು ರಾಮ ಲಕ್ಷ್ಮಣರು ನನ್ನನ್ನು ಬೆನ್ನತ್ತುವಂತೆ ಮಾಡುವೆನು. ತದನಂತರ ನಿನ್ನ ಮನವದಂತೆ ಮಾಡಿಕೊಳ್ಳಯ್ಯ. ಇನ್ನು ನನ್ನ ಕಾರ್ಯ ಸಾಧನೆಯಾದಂತೆಯೇ ಸರಿ. ಶಂಭೋ ಮಹಾದೇವ. ಮಹಾಪ್ರಭು, ಹಾಗಾದರೆ ದಂಡಕಾರ್ಯಕ್ಕೆ ವೇಳೆ ನಮ್ಮ ಸಾಹಿತ್ಯವನ್ನೆಲ್ಲ ಸಿದ್ಧಪಡಿಸಲೇ? ಬೇಡ ಬೇಡ ಬೇಡ, ನೀನೊಬ್ಬನು ನನ್ನ ಸಂಗಡ ಬಂದರೆ ಸಾಕು. ಮಾರ್ಗ ಮಧ್ಯದಲ್ಲಿ ವಿಚಾರವನ್ನು ತಿಳಿಸಿ ಮಾರ್ಗ ಮಧ್ಯದಲ್ಲಿಯೇ ನಿನ್ನನ್ನು ಇನ್ನು ನನ್ನ ಕಾರ್ಯ ಸಾಧನೆಯಾದಂತೆಯೇ ಸರಿ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ಕಡನಿವ ಬಾಲಚಂದ್ರಶೇಖರ.
ಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ 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 ಮುಗಿಸಿ ಬಂದ ಕಾಲಕೂಟ ಭಕ್ತಿಸಿದ ಶಂಕರ ಭಯಂಕರ ಬಂದ ಕಾಲಕೂಟ ಭಕ್ತಿಸಿದ ಶಂಕರ ಅಭಯಂಕರ ತ್ರಿನೇತ್ರಧರ ತ್ರಿಶೂಲಧರ ಹರ ಹರ ಶಿವಶಂಕರ ತ್ರಿನೇತ್ರಧರ ತ್ರಿಶೂಲಧರ ಹರ ಹರ ಶಿವಶಂಕರ ಘಟಾಜೂಟ ನೀಲಕಂಠ ಪರಶಿವನ್ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ ಈ ಮೂರ್ಖನಿಗೆ ಎಷ್ಟೇ ವಿಧ ವಿಧವಾಗಿ ಹೇಳಿದಾಗಿ ಕೂಡ ಗೋರ್ಕಲ್ಲ ಮೇಲೆ ಮೊಳಕರದಂತಾಯಿತು. ವಿನಾಶಕಾಲಿಯ ವಿಪರೀತ ಬುದ್ಧಿ ಎಂಬಂತೆ ಈತನಿಗೆ ನಾಶವಾಗುವ ಕಾಲವು ಸಮೀಪವಾಗಿರುವುದು. ಆದ್ದರಿಂದ ಈತನಿಗೆ ನಾವು ಹೇಳುವುದಕ್ಕಿಂತ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನೇ ಪಡೆಯುವುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಸೀತಾ, ಆ ಮೃಗವನ್ನು ನೋಡಿದ್ರೆ ಎಷ್ಟೊಂದು ಸುಂದರವಾಗಿ ಉಡುತ್ತಿರುವುದು. ನೀವು ನನಗೆ ಆ ಮೃಗವನ್ನು ಹಿಡಿದು ತಂದು ಕೊಟ್ಟರೆ ಅದರ ಸಂಗಡ ಆಟ ಮಾಡುತ್ತಾ ನನ್ನ ಬೇಸರವನ್ನು ಕಳೆಯುವೆನು ಸ್ವಾಮಿ. ಸೀತಾ, ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವನಿದ ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವನಿದ ದಾನವ ಮಾಯೆ ಸೀತಾ ಸೀತಾ ದಾನವ ಮಾಯ ಪ್ರೇಮ ಜಾಯ ದಾನವ ಮಾಯ ಪ್ರೇಮ ಜಾಯ ದಾನವ ಮಾಯ ಪ್ರೇಮ ಜಾಯ ಸೀತಾ ದಾನವ ಮಾಯ ಪ್ರೇಮ ಜಾಯ ನಿಜವನ ರುಘುವೆ ತಿಳಿಯದ ನಿಜವನ ರುಘುವೆ ತಿಳಿಯದ ನಿಜವನು ಅರುಘುವೆ ತಿಳಿಯದ
ನಿಜವನ್ನು ಹರುಗುವೆ ತಿಳಿಯದ ನಿಜವನರುಗುವೆ ತಿಳಿಯದ ನಿಜವನರಗುವೆ ತಿಳಿಯದ ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವನಿದ ಸಲ್ಲದ ಕಾರ್ಯವ ಸೀತಾ ಸೀತಾ ಸಲ್ಲದ ಕಾರ್ಯವ ನಿಲ್ಲಿಸು ಜಾನಕಿ ಸಲ್ಲದ ಕಾರ್ಯವ ನಿಲ್ಲಿಸು ಜಾನಕಿ ಸಲ್ಲದ ಕಾರ್ಯವ ನಿಲ್ಲಿಸು ಜಾನಕಿ ಭೋಗವು ಸಲ್ಲದು ಅಸುರರ ಮಾಯೆ ಭೋಗವು ಸಲ್ಲದು ಅಸುರರ ಮಾಯೆ ಖಂಡಿತ ಕೆಡುಕಿದು ಜಲದ ನಂದಿಯ ಕೇಳು ಖಂಡಿತ ಕೆಡುಕಿದು ಜಲದ ನಂದಿಯ ಕೇಳು ಆಲಿಸು ಮಾತ ನೀ ಕೇಳು ಸೀತಾ ಆಲಿಸು ಮಾತ ನೀ ಕೇಳು ಸೀತಾ ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವನಿದ 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 ಸೀತಾ ಈ ಕನಕಮಯ ದೇಹದಿಂದ ಕೂಡಿದ ಈ ಸಾರಂಗವನ್ನ ಈ ಸ್ಥಳದಲ್ಲಿ ನಾನು ಇಲ್ಲಿಯವರೆಗೂ ಅದನ್ನು ನೋಡಿಲ್ಲ ಸೀತಾ. ಅದನ್ನು ನೋಡಿದರೆ ಮಾಯಾಮೃಗವೆಂದು ಸಂದೇಹವಾಗುತ್ತಿದೆ. ಅದನ್ನು ಬಯಸಬೇಡ ಜಾನಕಿ. ಪ್ರಾಣೇಶ್ವರ, ಅದೇಕೋ ಏನು ಆ ಮೃಗವನ್ನು ನೋಡಿದಾಗಿನಿಂದ ನನ್ನ ಮನಸ್ಸೆಲ್ಲವೂ ಅದನ್ನೇ ಬಯಸುತ್ತಿರುವುದು. ದಯಮಾಡಿ ಆ ಮೃಗವನ್ನು ನೀವು ನನಗೆ ತಂದು ಕೊಡಬಾರದೆ? ಸೀತಾ, ಹಿಂದೆ ನಾವುಗಳು ಶೂರ್ಪನಖಾದೇವಿಗೆ ಅಪಮಾನ ಮಾಡಿ ಕಳಿಸಿದೆವು. ನಮ್ಮನ್ನು ವಂಚಿಸಲು ಆ ದಾನವರು ಬಂದಿರಬಹುದು. ಅದು ಮಾಯಾಮೃಗವಲ್ಲದೆ ಸಂದೇಹವಿಲ್ಲ ಸೀತಾ. ನೀನು ಬಯಸಿ ನೀನು ಕಾಪಾಡುವುದಲ್ಲದೆ ನಮ್ಮನ್ನು ದುಃಖಕ್ಕೆ ಹೇಡು ಮಾಡಬೇಡ ಜಾನಕಿ. ಬೇಕಾದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನೇ ತಂದು ಕೊಡುವೆನು. ನಾನು ಬಯಸಿರುವ ಈ ಮೃಗವನ್ನು ತಂದು ಕೊಡದ ನೀವು ಏನು ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ನನಗೆ ತಂದು ಕೊಡುವಿರಾ? ಪ್ರಾಣೇಶ್ವರ, ತಂದು ಕೊಡುವುದಾದ್ರೆ ಈ ಮೃಗವನ್ನು ತಂದು ಕೊಡಿ, ಇಲ್ಲವಾದಲ್ಲಿ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಸೀತಾ, ಶಾಂತಳಾಗುದೇ, ಶಾಂತಳ. ಲಕ್ಷ್ಮಣ, ಲಕ್ಷ್ಮಣ, ಲಕ್ಷ್ಮಣ. ಅಣ್ಣ, ಅದೋ ಜಾನಕಿಯು ಆ ಸಾರಂಗವನ್ನು ಬಯಸಿರುವಳು ಸಹೋದರ. ಅಣ್ಣ, ಅಪ್ಪಣಿ ಆದರೆ ನಾನು ಹಿಡಿದು ತರುತ್ತೇನೆ. ಬೇಡ ಸಹೋದರ, ಬೇಡ. ಸತಿಯು ಅಪೇಕ್ಷೆ ಪಟ್ಟಿದ್ದನ್ನು ಕೊಡುವುದನ್ನು ನೆರವೇರಿಸಬೇಕಾದುದು ಪತಿಯಾದವದ ನನ್ನ ಕರ್ತವ್ಯ. ಆದ್ದರಿಂದ ಅದನ್ನು ನಾನೇ ಹಿಡಿದು ತರುತ್ತೇನೆ. ಅದೊಂದು ವೇಳೆ ಮಾಯಾಮೃಗವಾದಲ್ಲಿ ಅದನ್ನು ಕೊಂದು ಬರುತ್ತೇನೆ. ಲಕ್ಷ್ಮಣ, ನಾನು ಹೋಗಿ ಬರುವ ತನಕ ಜಾನಕಿ ಹೇಳನ್ನು ಬಿಟ್ಟು ಈ ಜಾಗದಿಂದ ನೀನು ಕದಲಬಾರದು. ಹಾಗೆ ಆಗ್ಲಿ ತಿಳಿಯುತ್ತೆ? ಹಾಗೆ ಆಗ್ಲಿ ಅಣ್ಣ. ಎಲೆ ಮೃಗವೇ, ಎಲ್ಲಿಗೆ ಓಡುವೆ? ನಿಲ್ಲು, ನಿಲ್ಲು. ಎಲ್ಲಿಗೆ ಹೋಗುವೆ ಹುಲ್ಲ ಮೃಗವೇ ನೀ? ಎಲ್ಲಿಗೆ ಹೋಗುವೆ ಹುಲ್ಲ ಮೃಗವೇ ನೀ? ಅಲ್ಲೇ ನಿನ್ನಯೋ ಸೊಲ್ಲ ನಡಗಿಪೆ, ಅಲ್ಲೇ ನಿನ್ನಯ ಸೊಲ್ಲ ನಡಗಿಪೆ. ಎಲ್ಲಿಗೆ ಹೋಗುವೆ ಹುಲ್ಲ ಮೃಗವೇ ನೀ? ಹೋ ಸೀತಾ, ಹೋ ಲಕ್ಷ್ಮಣ, ಹೋ ಸೀತಾ, ಹೋ ಲಕ್ಷ್ಮಣ.
ಅದು ನನ್ನ ಸ್ವಾಮಿಯ ದೀನ ಧ್ವನಿಯಲ್ಲವೇ? ಅಮ್ಮ ಅವರ ದಾವುದ ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ ಲಕ್ಷ್ಮಣ. ಅಮ್ಮ, ಧ್ವನಿ ಏನೋ ಕೇಳಿ ಬಂತು, ಆದರೆ ಅದರಲ್ಲಿ ನನಗೆ ನಂಬಿಕೆ ಸಾಲದು. ನೀನಿನ್ನು ಧೈರ್ಯದಿಂದಿರು ತಾಯಿ. ಇಲ್ಲ ಲಕ್ಷ್ಮಣ, ಇಲ್ಲ. ಇದು ನಿಜವಾಗಿಯೂ ನನ್ನ ಸ್ವಾಮಿಯ ದೀನ ಧ್ವನಿ. ಅವರ ದಾವುದ ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಬಾರದೆ? ಅಮ್ಮ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಅದು ಅಲ್ಲದೆ ಅಣ್ಣನ ಬಳಿ ಧನುರ್ಬಾಣಗಳಿರುವು. ನೀವಿನ್ನು ಭಯಪಡಬೇಡ ತಾಯಿ. ಲಕ್ಷ್ಮಣ, ಇದೇನಿದು? ನಾನಿಷ್ಟೊಂದು ಪರಿಪರಿಯಾಗಿ ಬೇಡಿಕೊಂಡರು ನೀನು ನಿಮ್ಮಣ್ಣನವರ ಸಹಾಯಕ್ಕಾಗಿ ಹೋಗದೇ ಇರೋದನ್ನು ನೋಡುತ್ತಿದ್ದರೆ ಈ ನಿನ್ನ ಮನದ ಮಾತ್ಸರ್ವೇನೆಂಬುದನ್ನು ನಾನು ಈಗ ಅರಿತೇನೆ. ನಿಮ್ಮಣ್ಣನವರು ನನ್ನ ಬಳಿಯಲ್ಲಿ ಇಲ್ಲದೇ ಇರುವ ಸಮಯವನ್ನೇ ಸಾಧಿಸಿ ನೀನು ನನ್ನ ಮಾನ ಹರಣ ಮಾಡಲು ರಾಮಚಂದ್ರ, ರಾಮ ಸರಳಿನ ತೆರದಿ ಗಾಸಿದ ಸರಳಿನ ತೆರದಿ ಮಿಡಿಯುತ್ತಿದೆಯಲ್ಲ ಕರ್ಣಧ್ವಜಗಳ ಧರಣಿ ಜನಕ ಜಯ ನುಡಿ ಕೇಳುವ ಮುನ್ನ ಅಮ್ಮ, ಧರಣಿ ಜನಕ ಜಯ ನುಡಿ ಕೇಳುವ ಮುನ್ನ ಎನ್ನಯ ಹರಣಂ ಹೋಗದಿರುವೆ ರಾಮ ರಾಮಚಂದ್ರ ಅಣ್ಣ. ಅಮ್ಮ, ಏನು ಹೇಳಿ ತಾಯಿ, ನಿನ್ನ ಬಾಯಿಂದ ಇಂತಹ ಮಾತುಗಳೇ? ಅಮ್ಮ, ನಿಮ್ಮ ಬಾಯಿಂದ ಇಂತಹ ಮಾತುಗಳೇ? ಅಮ್ಮ, ನಾನು ನಿಮ್ಮನ್ನು ನನ್ನ ಹೆತ್ತ ತಾಯಿ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದನು. ಹೋಗ್ಲಿ ಬಿಡು ತಾಯಿ, ಎಷ್ಟೇ ಆಗಲಿ ನೀನು ಮಾತೃ ಸಮಾನಳು. ಹೋಗ್ಲಿ ಬಿಡಿ, ಹಣ್ಣನ ಆಜ್ಞೆಯನ್ನು ಮುರಿದ ದೋಷವು ನನಗೆ ಬಂದರೂ ಬರಲಿ, ನಿಮ್ಮ ಮಾತಿನಂತೆ ಹೋಗುವೆನು. ಆದರೆ ನನ್ನದೊಂದು ಪ್ರಾರ್ಥನೆಯಮ್ಮ. ಏನದು? ಅಮ್ಮ, ನಾನಿಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆಯುವೆನು. ನಾನಾಗಲಿ ಅಗ್ರಜನಾಗಲಿ ಮರಳಿ ಬರುವವರೆಗೂ ನಾನು ಬರೆಯಲಿರುವ ಸಪ್ತಋಷಿಗಳ ಆಜ್ಞೆಯನ್ನು ದಾಟಿ ಯಾವುದೇ ಕಾರಣಕ್ಕೂ ತೆರಳುವಂತಿಲ್ಲ ತಾಯಿ. ಹಾಗೆ ಆಗಲಿ. ಭವತಿ ಭಿಕ್ಷಾಂ ದೇಹಿ. ಪೂಜ್ಯರಿಗೆ ವಂದಿಸುವೆನು. ಭದ್ರೆ, ನಿನಗೆ ಮಂಗಳವಾಗಲಿ. ನಾನು ಬಹುದೂರದಿಂದ ಬಳಲಿ ಬಂದಿರುವನು. ಹಸಿವೆ ತೃಷಗಳಾದರೂ ಬಾಧಿಸುತ್ತಿರುವುದು. ಏನಾದರೂ ನೀಡು ಭದ್ರೆ. ಪೂಜ್ಯರು, ತಮ್ಮನ್ನು ಸತ್ಕರಿಸೋಣವೆಂದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈದುರನಾದ ಲಕ್ಷ್ಮಣನಾಗಲಿ ಇಲ್ಲಿಯೇ ಎಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿಯವರೆಗೂ ಕ್ಷಣಕಾಲ ವಿಶ್ರಮಿಸಿಕೊಳ್ಳುವಿರಾ? ಹಾಗೆ ಆಗಲಿ. ಸೀತಾ, ಸೀತಾ, ನೀನೆಂತಹ ಸೌಂದರ್ಯವತಿ! ನನ್ನ ಅಜಾತ ಶತ್ರುವಾದ ಆ ಹರಿಯು ಕೂಡ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸಬೇಕಿದ್ದ ರೂಪವೇ ಸರಿ. ಅಬ್ಬಾ, ಇದೆಂತಹ ಜ್ವಾಲೆ! ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಜಾಣ್ಮೆಗೆ. ಜಗತ್ತೇ ಅಚ್ಚರಿ ಪಡಿಸುವಂತೆ ಸಪ್ತಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಯ. ಸೀತಾ, ನಿನ್ನೆಂತಹ ಲಾವಣ್ಯವತಿ! ನಿನ್ನ ಸ್ವಯಂವರದ ಸಭೆಗೆ ಬಂದು ಶುಭಧನಸ್ಸನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದಾಗ ಉಪ್ಪರಿಗೆ ಮೇಲೆ ಕುಳಿತು ಚಪ್ಪಾಳೆ ಹೊಡೆದು ನಕ್ಕೆಯಲ್ಲವೇ ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ ಸಹಸ್ರ ಖಡ್ಗಗಳಿಂದ ಏಕಕಾಲದಲ್ಲಿ ನನ್ನ ಶರೀರವನ್ನು ನಾಟಿದಂತಾಯಿತು. ಅದು ಅಲ್ಲದೆ ನನ್ನ ತಂಗಿ ಸೂರ್ಪಣಿಕೆಗಾದ ಅಪಮಾನದಿಂದ ನನ್ನ ರಕ್ತ ಕುದಿಯುತ್ತಿದೆ ಸೀತಾ, ನನ್ನ ರಕ್ತ ಕುದಿಯುತ್ತಿದೆ. ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಶೋಕವನದಲ್ಲಿರಿಸಿ
ನನ್ನಂತರಂಗದೊಳಗೆ ಉದ್ಭವಿಸುವ ಆಸೆಗಳೆಲ್ಲವನ್ನು ಈಡೇರಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಈ ಛಲ. ಮಾರೀಚ, ನನ್ನನ್ನು ಮನ್ನಿಸಿಬಿಡು. ನಿನ್ನನ್ನು ಈ ದಿನ ಲಾಭಮಾನಕ್ಕೆ ಬಲಿ ಕೊಡುತ್ತಿದ್ದೇನೆ. ಇಷ್ಟು ಹೊತ್ತಿಗಾಗಲೇ ಮಾವನಾದ ಮಾರೀಚನು ಆ ರಾಮಲಕ್ಷ್ಮಣನ್ನು ಬಹುದೂರ ಕರೆದುಕೊಂಡು ಹೋಗಿರಬಹುದು. ಏನು, ನೆರೆಗಳು ವಿಕಟವಾಗಿ ಕೂಗುತ್ತಿರುವುದು, ಶಿರೋಮೇವಾದ ಕಾಯಿ ವೃದ್ಧಾದಿಗಳ ಚೀತ್ಕಾರದಲ್ಲಿ ಕೇಳಿ ಬರುತ್ತಿರುವುದು. ಮೃತ್ಯುವಿನ ಸೂಚನೆ ಬೇರೆ. ಚಚೆ, ಈ ದಶಗಂಟ ರಾವಣನಿಗೆ ಮೃತ್ಯುವಿನ ಸೂಚನೆ. ಏನು ಮಾಡಿ, ಬೇಳೆ ಆಯಿತು. ಹಸಿವು ಬಾಧಿಸುತ್ತಿರುವುದು, ಕೈಕಾಲುಗಳಲ್ಲಿ ತ್ರಾಣವಿಲ್ಲ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಪೂಜ್ಯರೇ, ಇದು ಸ್ವೀಕರಿಸಿ. ಬಳಿಗೆ ಬಂದು ಭಿಕ್ಷೆ ನೀಡಬಾರದೆ ಬದ್ರೆ? ದಯಮಾಡಿ ನನ್ನ ಕ್ಷಮಿಸಿ ಪೂಜ್ಯರೇ. ನನ್ನ ಮೈದುನನಾದ ಲಕ್ಷ್ಮಣನು ಇಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನು ಅದನ್ನು ಮೀರುವಂತಿಲ್ಲ. ನಮ್ಮಂತಹ ಯತಿಗಳಿಗೆ ಸಪ್ತಋಷಿಯ ಆಜ್ಞೆ. ಹಸುವಿನಿಂದ ಬಳಲಿ ಬಂದ ನಾನು ನಿನ್ನ ಆಶ್ರಮದಲ್ಲಿ ಹಸುನಿಗಿದ್ದಾದರೆ ಇಡೀ ನನ್ನ ಶಾಪಕ್ಕೆ ಗುರಿಯಾಗುವೆ. ಪೂಜ್ಯರೇ, ಶಾಂತರಾಗಿ. ನಾನೇ ಮುಂದೆ ಬಂದು ಭಿಕ್ಷೆಯನ್ನು ನೀಡುತ್ತೇನೆ. ಸಂತೋಷದಿಂದ ಸ್ವೀಕರಿಸಿ. ಬಳಿಗೆ ಬಂದು ಭಿಕ್ಷೆ ನೀಡು ಬಾಬದ್ರೆ. ಇನ್ನೂ ಬಳಿಗೆ ಬಂದು ಭಿಕ್ಷೆ ನೀಡು ಬಾಬದ್ರೆ. ಇದು ಸ್ವೀಕರಿಸಿ ಪೂಜ್ಯರೇ. ಇದು ರಾಮಚಂದ್ರ. ಜಾನಕಿ, ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಡೆ, ಲಂಕಾ ನಗರಕ್ಕೆ. ರಾಮಚಂದ್ರ, ಇದೇನಿದು? ನನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲವೇ? ಮಾವನವರಾದ ದಶರಥ ಚಕ್ರವರ್ತಿ, ಸ್ವಾಮಿಯಾದ ಶ್ರೀರಾಮಚಂದ್ರ, ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ಈ ಘೋರ ಅರಣ್ಯದಲ್ಲಿ ನನ್ನನ್ನು ರಕ್ಷಿಸಲು ಯಾರೂ ಇಲ್ಲವೇ? ನನ್ನ ಕೂಗು ಯಾರಿಗೂ ಕೇಳಿಸುತ್ತಿಲ್ಲವೇ? ನನ್ನ ಮಿತ್ರನಾದ ದಶರಥ ಚಕ್ರವರ್ತಿಯನ್ನು ನೆನಪಿಸುತ್ತಿರುವವರು. ಅಮ್ಮ, ನೀವು ಯಾರು? ಪಕ್ಷಿರಾಜ, ನಾನು ದಶರಥ ಚಕ್ರವರ್ತಿಯ ಸೊಸೆಯು. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿ ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯವನ್ನೇ ಸಾಧಿಸಿ ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ದಯಮಾಡಿ ನನ್ನನ್ನು ರಕ್ಷಿಸು ಪಕ್ಷಿರಾಜ. ಕೆಲವೋ ನಾರಿ ಚೋರ, ರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ಜಗನ್ಮಾತೆಯಾದ ಸೀತಾದೇವಿಯನ್ನು ಕಳ್ಳನಂತೆ ಅಪಹರಣ ಮಾಡಿಕೊಂಡು ಹೋಗುತ್ತಿರುವೆಯ. ಈಕೆಯನ್ನು ನಾನು ರಕ್ಷಣೆ ಮಾಡುತ್ತೇನೆ. ಎಲ್ಲವೋ ಮುದಿಹದ್ದೆ, ನೀನ್ಯಾರೆಂಬುದನ್ನು ತಿಳಿಸು. ನಾನು ಜಟಾಯು ಎಂದು. ಓಹೋ, ಜಟಾಯು ಮಹಾಪರಾಕ್ರಮಶಾಲಿ ಎಂದು ಕೇಳಿದ್ದೇನೆ. ಈತನಿಂದ ಉಪಾಯದಿಂದ ಪಾರಾಗುವುದೇ ಲೇಸು. ಎಲ್ಲವೋ ಜಟಾಯು, ನಾವಿಬ್ಬರೂ ಸಮಬಲಶಾಲಿಗಳು. ಆದ್ದರಿಂದ ನಮ್ಮ ಜೀವದ ನೆಲೆಯನ್ನು ತಿಳಿದು ಯುದ್ಧ ಮಾಡೋಣ. ಏನು ಹೇಳುವೆ? ಹಾಗೆ ಆಗೋಲಿ. ನಿನ್ನ ಪ್ರಾಣದ ನೆಲೆಯು ಎಲ್ಲಿರುವುದೆಂದು ಹೇಳುವನಾಗೋ. ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲ ಉಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯಲ್ಲಿರುವುದು ತಿಳಿಸು. ನನ್ನ ಪ್ರಾಣದ ನೆಲೆಯು ಈ ಎರಡು ರೆಕ್ಕೆಗಳಲ್ಲಿರುವುದು. ಹಾಗಾದರೆ ಸಿದ್ಧನಾಗು ಯುದ್ಧಕ್ಕೆ. ಓ, ಸಿದ್ಧನಾಗು. ನನ್ನನ್ನು ಕಾಪಾಡಲು ಬಂದ ನಿನಗೆ ಇಂತಹ ದುರವಸ್ಥೆ ಉಂಟಾಯಿತು. ಹಾಗಾದರೆ ಇನ್ನು ನನ್ನನ್ನು ರಕ್ಷಿಸಬಲ್ಲರು ಯಾರು ಇಲ್ಲವೇ ಈ ಅರಣ್ಯದಲ್ಲಿ? ಜಾನಕಿ, ಇನ್ನು ನಿನ್ನ ಸಹಾಯಕರಾರು ಇಲ್ಲ. ನಡೆ, ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಡೆ ಲಂಕಾ ನಗರಕ್ಕೆ. ಹಾಗಾದರೆ ಈ ನನ್ನ ಸಮಾಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಏನಿನ ಪ್ರಾಣವು ಹಾರಿ ಹೋಗದಿರಲಿ, ಏನಿನ ಪ್ರಾಣವು ಹಾರಿ ಹೋಗದಿರಲಿ.
ಲಕ್ಷ್ಮಣ, ಅಣ್ಣ, ಈ ರೀತಿ ಗಾಬರಿಯಿಂದ ಬರಲು ಕಾರಣವೇನು? ಅದು ಅಲ್ಲದೆ ಜಾನಕಿ ಹೋರಳನ್ನು ಬಿಟ್ಟು ಬರಬಾರದೆಂದು ನಾನು ನಿನಗೆ ಹೇಳಿಲ್ಲವೇ? ಏತಕ್ಕಾಗಿ ಬಂದೆ ಸಹೋದರ? ಅಣ್ಣ, ದೂರದಿಂದ ಹಾರ್ದದು ನೀವು ಕೇಳಿ ಬರಲು ಮಾತೆಯವರು ಭಯಭೀತರಾಗಿ ನನ್ನ ನಡತೆಯ ಮೇಲೆಯೇ ಸಂದೇಹಪಟ್ಟು ಹವ್ಯಾಚ ಶಬ್ದಗಳನ್ನಾಡಿ ನನ್ನನ್ನು ಕಳುಹಿಸಿಬಿಟ್ಟರಣ್ಣ, ನನ್ನನ್ನು ಕಳುಹಿಸಿಬಿಟ್ಟರು. ಏನು? ಜಾನಕಿಯು ಕಠೋರವಾದ ಶಬ್ದಗಳಿಂದ ನುಡಿದಳೆ. ಬಹುದಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಆ ವೇಷಧಾರಿಯಾಗಿ ಬಂದು ಆ ರೀತಿ ಕೂಯಿಕೊಂಡು ಈ ರೀತಿ ನನಗೆ ವಂಚಿಸಿದನು. ನಡೆ, ಜಾನಕಿ ಬಳಿಗೆ ಜಾಗೃತಿಯಾಗಿ ಹೋಗೋಣ. ನಡೆ. ಎತ್ರೆ ಸೀತಾ, ಅಮ್ಮ, ಜಾನಕಿ, ಅಮ್ಮ, ವೈದೇಹಿ, ಲಕ್ಷ್ಮಣ, ಅಣ್ಣ, ಜಾನಕಿ ಪಂಡಶಾಲೆಯಲ್ಲಿ ಕಾಣುತ್ತಿಲ್ವಲ್ಲ? ಆ ಪಾಶದಲ್ಲೇನಾದರೂ ಹಿರುವಳನ್ನು ಹೋಗಿ ನೋಡಿಕೊಂಡು ಬಾ ಸಹೋದರ. ಹಾಗೇ ಆಗ್ಲಿ ಅಣ್ಣ. ಸೀತಾ, ಸೀತಾ, ಅಮ್ಮ, ಅಮ್ಮ. धरणी जाते माते सीतगो कानदादले रामा कानदादले हमा करनी जाते माते सीतगो कानदादले रामा कानदादले हमा हम निम्मा विरहदिल्ला हम निम्मा विरहदिल्ला सुखी सबल्लने राम जोरनो सुखी सबल्लने राम जोरनो धरणी जाते माते सीतगो कानदादले रामा कानदादले हमा कांचन मृगव बयसिदೆಯೇಗೆ कांचन मृगव बयसिदೆಯೇಗೆ ಏನ ಬೇಳಲಿ ರಾಮಚಂದ್ರಗೆ ಏನ ಬೇಳಲಿ ರಾಮಚಂದ್ರಗೆ ಅತ್ತೇನ ಅತ್ತೇಗೆ ಮುಗವ ತೋರಿಸಲಿನ ಧರಣಿ ಜಾತೆ ಮಾತೆ ಸೀತೆಯು ಕಾನದಾದಲೆ ರಾಮ ಕಾಣದಾದಳೆ ಮಾತೆಯವರು ಆ ಪಾರ್ಶ್ವದಲ್ಲಿಯೂ ಕಾಣುತ್ತಿಲ್ಲವಣ್ಣ. ಏನು? ಆ ಪಾಶದಲ್ಲಿ ಜಾನಕಿಯು ಕಾಣಲಿಲ್ಲವೇ? ಇಲ್ಲವಣ್ಣ. ನಡೆ ಸಹೋದರ, ಗೋದಾವರಿ ತೀರದಲ್ಲೇನಾದರೂ ಹಿರುಳನ್ನು ಹೋಗಿ ನೋಡೋಣ. ನಡೆ. ಹಾಗೇ ಆಗಲ್ಲ. ಎತ್ತೆ ಗೋದಾವರಿ ದೇವಿ, ನೀನೇಕೆ ಮೌನವಾಗಿರುವೆ? ನನ್ನ ಸೀತೆಯಲ್ಲಿ, ನನ್ನ ಜಾನಕಿಯಲ್ಲಿ? ಸೀತಾ, ಜಾನಕಿ, ಗೋದಾವರಿ ದೇವಿ ಮೌನವಂತಿಕೆ ಏಕೆ? ವೈದೇಕಿಯೇನಾದೋಳು, ವೈದೇಕಿಯೇನಾದೋಳು.
ಜೀವಮೃತವ ನೆರೆದು ಜೀವ ಜ್ಯೋತಿಯ ಬೆಳಗಿ ನೀತಿ ವೇಗದ ದಾರಿ ತೋರಿದವಳು ಸೀದಾ ಗೋದಾವರಿ ದೇವಿ ಮೌನವಂತಿಗೆ ಏಕೆ ವೈದೇಕಿಯೇನಾದೋಳು ವೈದೇಕಿಯೇನಾದೋಳು ಮಾಮರದ ಮೊರೆಯಲ್ಲಿ ಕುಳಿತಿರುವ ಕೋಗಿಲೆಯೇ ನಿನ್ನ ಧ್ವನಿ ಜೊತೆಯಲ್ಲಿ ನನ್ನ ಧ್ವನಿ ಸೇರಿಸುತ್ತ ಪ್ರೇಮದಾತೆಯ ಸುದೆಯ ಹರಿತಿದವಳು ಗೋದಾವರಿ ದೇವಿ ಮೌನವಂತಿಗೆ ಏಕೆ ವೈದೇಕಿಯೇನಾದೋಳು ವೈದೇಕಿಯೇನಾದೋಳು ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆಯ ಹೂವುಗಳೇ ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆಯ ಹೂವುಗಳೇ ನಿಮ್ಮ ನಗು ಮುಖವೆಲ್ಲ ಎನ್ನೊಡನೆ ನಗಲೆಂದು ಸ್ಥಿರದಲ್ಲಿ ಧರಿಸಿದವಳು ಗೋದಾವರಿ ದೇವಿ ಮೌನವಾದಿಗೆ ಏಕೆ ವೈದೇಕಿಯೇನಾದೋಳು ವೈದೇಕಿಯೇನಾದೋಳು ಮಸಣ ಮಸಣ ಮೌನವೇ ಸುಳಿವ ಮಸಣ ಮೌನವೇ ಸುಳಿವ ವಿಭಿನ್ನವಾಸಿಗಳೇ ನೀವು ಧರಣಿ ಜಾತೆಯ ಕಾಣಿರ ಜನಕ ಜಾತೆಯ ಕಾಣಿರ 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 ದೇಸರನೆ ನೀನೇಕೆ ಮೋಡ ಮೊರೆ ಮಾಡುತ್ತಿಗೆ ದೇಸರನೆ ನೀನೇಕೆ ಮೋಡ ಮೊರೆ ಮಾಡುತ್ತಿಗೆ ಸೀತೆ ಇರುವನು ತೋರೆಯ ಗೋದಾವರಿ ದೇವಿ ಮೌನವಾಗಿಗೆ ಏಕೆ ವೈದೇಕಿಯೇನಾದೋಳು ವೈದೇಕಿಯೇನಾದೋಳು ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ನಾವಿಲ್ಲದ ಸಮಯವನ್ನು ಸಾಧಿಸಿ ಯಾರೋ ಜಾನಕಿಯನ್ನು ಅಪರಿಸಿರುವಂತೆ ಕಾಣುವುದು. ನಡಿ ಸಹೋದರ, ಇನ್ನು ಮುಂದೆ ಹೋಗಿ ನೋಡೋಣ ನಡೆ. ರಾಮ ಲೊಳ್ಳು
ಆರು ಕೊದ್ದೊಯ್ದಾರೋ ಹರಮಾಗಳು ನಿನ್ನ ಆರು ಕೊದ್ದೊಯ್ದಾರೋ ದೂರ ರುಗಂಗಾಳೆ ತೀರಿ ಬಂದವೋ ಕಾಣೆ ಅಯ್ಯೋ ಎನ್ನ ಜಾನಕಿಯೇ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣ ನಾಯಕಿಯೇ ತೋರೆದಲ್ಲಿ ಪೋದೆಯೇ ಸೀತಾ 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 ಜಾನಕಿ ಮಾಲಳು ನಿಲ್ಲ ಅವರು ಕದ್ದೊಯ್ದಾರೋ ಬರರಿ ಆರಾಮಗಳು ನಿಲ್ಲ ಅವರು ಕದ್ದೊಯ್ದಾರೆ ಕ್ರೂರ ಮೃಗಂಗಾಳೆ ಕ್ರೂರ ಮೃಗಂಗಾಳೆ ಚೀರಿ ಕೊಂದವೋ ಕಾಳೆ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣ ನಾಯಕಿಯೇ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣ ನಾಯಕಿಯೇ ತೊರೆದಲ್ಲಿ ಹೋದೆಯೇ ಸೀತಾ 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 ಲಕ್ಷ್ಮಣ ಅಣ್ಣ ಜಾನಕಿಯು ಕಾಡು ಮೃಗಗಳ ಪಾಲಾದಳು ಅಥವಾ ರಾಕ್ಷಸರ ಮಾಯಿಗೆ ಸಿಲುಕಿದಳು ಒಂದು ತಿಳಿಲಿಲ್ಲ ಸಹೋದರ. ಏನು ಮಾಡಲಿ, ಎಲ್ಲಿ ಹುಡುಕಲಿ ನನ್ನ ವೈದೇಹಿಯನ್ನ? ಅಣ್ಣ, ಅಲ್ಲಿ ಯಾವುದೋ ಬೃಹತಾಕಾರದ ಪಕ್ಷಿಯು ಬಿದ್ದಿರುವುದು, ಅದರ ದೇಹವು ರಕ್ತಮಯವಾಗಿರುವುದು. ಏನಾದರೂ ಮಾತೆಯವರು ನುಂಗಿರಬಹುದೇ? ಅಪ್ಪಣೆ ಆದ್ರೆ ಈಗಲೇ ಸೀಳಿ ಬಿಡುವೆನು. ಶಾಂತನಾಗು ಸಹೋದರ, ಶಾಂತನಾಗು. ಆ ಪಕ್ಷಿ ರಾಜನು ನನ್ನ ನಾಮಸ್ಮರಣೆ ಮಾಡುತ್ತಿರುವನು. ಬಾ, ಆತನ ಸಮೀಪಕ್ಕೆ ಹೋಗಿ ಯಾರೆಂಬುದಾಗಿ ವಿಚಾರಿಸಿ ನೋಡೋಣ. ರಾಮಚಂದ್ರ, ರಾಮಚಂದ್ರ. ಅಯ್ಯ ಪಕ್ಷಿರಾಜ, ನೀನು ಯಾರು? ಅಯ್ಯ, ನೀವು ಯಾರು? ಅಯ್ಯ, ಅಯೋಧ್ಯಾಪತಿ ದಶರಥ ಚಕ್ರವರ್ತಿಯ ಜ್ಯೇಷ್ಠ ಪುತ್ರನಾದ ಆ ನಿರ್ಭಾಗ್ಯ ರಾಮನು ನಾನೇ. ನೀನು ಯಾರು? ಈ ದಿನ ದುರವಸ್ಥೆಗೆ ಕಾರಣವೇನು? ಅಯ್ಯ ರಾಮಚಂದ್ರ, ನಿನ್ನ ತಂದೆಯಾದ ದಶರಥ ಚಕ್ರವರ್ತಿಯ ಸ್ನೇಹಿತನು. ನನ್ನನ್ನು ಜಟಾಯು ಎಂದು ಕರೆಯುವರು. ದುರುಳನಾದ ರಾವಣನು ಸೀತಾಮಾತೆಯನ್ನು ಅಪಹರಣ ಮಾಡಿಕೊಂಡು ಹೋಗುತ್ತಿರುವಾಗ ನಾನು ಯುದ್ಧಕ್ಕೆ ಮುಂದಾದೆನು. ಆಗ ಅವನು ನನ್ನನ್ನು ಮೋಸದಿಂದ ಈ 2 ರೆಕ್ಕೆಗಳನ್ನು ಕತ್ತರಿಸಿದನು. ಆಗ ಮಾತೆಯವರು ಈ ವಿಷಯ ನಿನಗೆ ತಿಳಿಸುವ ತನಕ ಪ್ರಾಣದಿಂದಿರು ಎಂದು ಆಶೀರ್ವದಿಸಿದರು. ರಾಮಚಂದ್ರ, ನನಗೆ ಮೋಕ್ಷವನ್ನು ಕರುಣಿಸು ರಾಮಚಂದ್ರ. ಆಹಾ ಜಟಾಯು, ನಮಗೆ ಸಹಾಯ ಮಾಡಬಹುದು ಪ್ರಾಣವನ್ನು ಬಿಟ್ಟೆಯ. ನೋಡಿದೆಯಾ ಲಕ್ಷ್ಮಣ, ಈ ಜಟಾಯು ನಮಗೆ ಸಹಾಯ ಮಾಡಬಂದು ಮರಣ ಹೊಂದಿದನು. ಈತನು ನಮ್ಮ ತಂದೆಯ ಮಿತ್ರನಾದುದರಿಂದ ಈತನ ದೇಹ ಸಂಸ್ಕಾರವನ್ನು ಮಾಡಿ ಉತ್ತರ ಕ್ರಿಯಾದಿ ಮುಗಿಸಿ ಅನಂತರ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗೋಣ ಸಹೋದರ. ಹಾಗೆ ಆಗಲಿ ಅಣ್ಣ. ಮಜಾ
ಶುಭ ಕಾಯೇ ಪ್ರೇಮ ಜಾಯೇ ಸೋಮಮುಖಿಯೇ ಸಖಿಯೇ जानकी शुभा काये ये प्रेम जाए सीता जानकी सरसलीला चिगरे शृंगार नखरे सरसलीला चिगरे शृंगार लखरे सरस नीला चिगरे शृंगार लखरे सरस नीला चिगर शृंगार नखरे सरसलीला चिगर शृंगार नखरे सहोदर अनुपम नीरे वंदनु कालो चले अनुपम चले अनुपमा नीले वनरु कालो चले अनुपमा नीरे वनरु कालो चले प्रेम जाए सोममुखिये सखिये जानकी शुभा काये ಎಲ್ಲಿ ಹುಡುಕಿದರೂ ಸೀತೆಯ ಸುಳಿವೆ ಸಿಗಲಿಲ್ಲವಲ್ಲ ಸಹೋದರ, ಏನು ಮಾಡಲಿ, ಎಲ್ಲಿ ಹುಡುಕಲಿ ನನ್ನ ವೈದೇಹಿಯನ್ನ? ಅಣ್ಣ, ಪ್ರಾಜ್ಞನಾದ ನೀನೇ ಹೀಗೆ ಪರಿತಪಿಸಿದರೆ ನಾನು ಏನು ಮಾಡುವುದು? ನಡೆ ಅಣ್ಣ, ಮುಂದೆ ಹೋಗಿ ಮಾತೆಯವರ ನೆಲೆಯನ್ನು ಹುಡುಕೋಣ. ಇನ್ನೆಲ್ಲಿ ದೊರಕಲು ನನ್ನ ವೈದೇಹಿ?
ತಾವರೆಯ ಕಂಡಿರೇ ತಾವರೆಯ ತೊರುಗಟೆಗಳಿರ ಕೋಗಿಲೆಗಳಿರ ಕಣ್ಣಿರೇ ಇನ್ನು ಸೀತೆಯ ಸೀತಾ 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 ಜಾನಕಿ. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ ನನ್ನ ಗುರುಗಳಾದ ವಸಿಷ್ಠರು ಮಾತೆಯರು ನಮ್ಮ ಅಯೋಧ್ಯೆಯ ಜನರು ರಾಮ ರಾಮ ಸೀತೆ ಎಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ ಸಹೋದರ, ಏನೆಂದು ಉತ್ತರಿಸಲಿ? ಶಾಂತನಾಗು ಅಣ್ಣ, ಶಾಂತನಾಗು. ಇಲ್ಲ ಲಕ್ಷ್ಮಣ, ಇಲ್ಲ, ನಾನು ಈ ಅಪಮಾನವನ್ನು ಖಂಡಿತವಾಗಿಯೂ ಸಹಿಸಲಾರೆನು. ಅದು ಅಲ್ಲಿ ಕಾಣುವ ಪರ್ವತದ ಮೇಲೆ ಹೋಗಿ ಅಲ್ಲಿನ ಉಳಿ ಪ್ರಾಂತ್ಯಗ ಮಾಡಿಕೊಳ್ಳುವೆನು. ಅಣ್ಣ, ನಿನ್ನನ್ನು ಕಳೆದುಕೊಂಡು ನಾನು ಜೀವಿಸಿರಲಿ. ನಡೆ ಅಣ್ಣ, ನಾನು ನಿನ್ನನ್ನೇ ಹಿಂಬಾಲಿಸುವೆನು. ಎಲ್ಲರಿವೆ ಬೇಗ ಬಾ, ಎಲ್ಲರಿವೆ ಬೇಗ ಬಾ. ಒಡೆಯ ಸಮಾಚಾರವೇನು ಒಡೆಯ? ಆಂಜನೇಯ, ಯಾರೋ ಇರುವ ಋಷಿಕ್ಮಾನರು ಕಬ್ಬಂದನೆಂಬ ರಾಕ್ಷಸನನ್ನು ಪರ್ವತನೆಂಬ ಭ್ರಾಂತಿನಿಂದ ಹತ್ತುತ್ತಿರುವರು. ಜಾಗೃತಿಯಾಗಿ ತಡೆ, ಕರೆದುಕೊಂಡು ಬಾ ಅವರನ್ನು. ಮಹದಾಗಿ ಒಡೆಯ, ಮಹದಾಗಿ ಒಡೆಯ. ಅಯ್ಯೋ ವಿರಾಗ್ರಣಿಗಳೇ, ಹತ್ತಬೇಡಿ, ಅದು ಪರ್ವತವಲ್ಲ. ಕಬಂದ ನಮ್ಮ ದೇಹವು ಪರ್ವತಾಕೃತಿ ಬಿದ್ದಿರುವುದು. ಬೇಗ ಬಾಣ ಪ್ರಯೋಗ ಮಾಡಿ ಎಂದರಿಗೆ. ಏನು? ಕಬನನೆಂಬ ರಾಕ್ಷಸನು ಈ ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ. ಲಕ್ಷ್ಮಣ, ಅಣ್ಣ, ಹೂಡು ಬಾಣವನ್ನ. ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವನು. ಹಾಗೆ ಇಬ್ಬರು ಆಗಲಿ ಸೇರಿ ಅಣ್ಣ. ಆತನ ಸೀಳೆ ಹಾಕೋಣ. ಹಾಗಾಗ್ಲಿ ಅಣ್ಣ. ಲಕ್ಷ್ಮಣ, ಅಣ್ಣ, ಈ ಕಬನನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ನಾನು ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನವು ಸೂಚಿಸುತ್ತಿರುವುದು. ಆದ ಕಾರಣ ಇಲ್ಲಿಯೇ ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆದು ಅನಂತರ ಮುಂದೆ ಪ್ರಯಾಣ ಮಾಡೋಣ. ಹಾಗೇ ಆಗ್ಲಿ ಅಣ್ಣ. ಆಹಾ, ಏನು ಆಶ್ಚರ್ಯವಿದು! ಈ ಮಹಾನುಭಾವರಿರುವರು ಬಾಣ ಪ್ರಯೋಗ ಮಾಡದ ಕೂಡಲೇ ಕಬಂದನ ಶಾಪ ವಿಮೋಚನೆಯಾಯಿತು. ಅಂದ ಮೇಲೆ ಈ ಮಹಾನುಭಾವರು ಯಾರಾಗಿರಬಹುದು?